ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಾನು ಮೋಹನ್ ಕುಮಾರ್, ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ ಶಿವಮೊಗ್ಗಕ್ಕೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ಈಗಾಗಲೇ ನಿಮಗೆ ಗೊತ್ತಿದೆ 2026ರಲ್ಲಿ ಈ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಸುಮಾರು 15,000 ಶಿಕ್ಷಕರ ಹುದ್ದೆಗಳ ಒಂದು ನೇಮಕಾತಿಗೆ ರಾಜ್ಯ ಪತ್ರವನ್ನು ಬಿಡುಗಡೆ ಮಾಡಲಾಗಿದೆ. ಅದರ ಅನ್ವಯ PSTR, GPSTR ಮತ್ತು HSTR ಒಟ್ಟು ಹುದ್ದೆಗಳು ಸೇರಿ ನಿಮಗೆ 15,000 ಇದೆ. ನೋಡಿ, ಹಾಗಾದರೆ ಈಗ GPT ಈ ಒಂದು ಗ್ರ್ಯಾಜುಯೇಷನ್ ಪ್ರೈಮರಿ ಟೀಚರ್ 8,500 ಹುದ್ದೆಗಳು, ಹಾಗೆ ಹೈಸ್ಕೂಲ್ ಟೀಚರ್ 4,500 ಹುದ್ದೆಗಳಿಗೆ ಸಂಬಂಧಿಸಿದಂತಹ ಇನ್ನೇನು ಅಧಿಸೂಚನೆಗಾಗಿ ನಾವೆಲ್ಲ ಕಾಯ್ತಾ ಇದ್ದೀವಿ ಅಥವಾ ಅರ್ಜಿ ಆಹ್ವಾನಕ್ಕಾಗಿ ಕಾಯ್ತಾ ಇದ್ದೀವಿ. ಹಾಗಾದರೆ GPSTR, PSTR ಮತ್ತು HSTR ಅಷ್ಟು ಪತ್ರಿಕೆಗಳಲ್ಲಿ ಪೇಪರ್ 1ನಲ್ಲಿ GS ಅಲ್ಲಿ ಏನಾಗಿರುತ್ತೆ, ಹಿಸ್ಟ್ರಿ ಕ್ವೆಶನ್ಸ್ ಅಥವಾ ಸಮಾಜ ವಿಜ್ಞಾನದ ಪ್ರಶ್ನೆಗಳಿರುತ್ತೆ GS ಅಲ್ಲಿ. ಹಾಗಾದರೆ ಇವತ್ತು ನಾನು ಈ GPTಗೆ ಸಂಬಂಧಿಸಿದಂಥ ಸೋಷಿಯಲ್ ಸೈನ್ಸ್ ಮತ್ತು ಈ ಒಂದು HSTಗೆ ಸಂಬಂಧಿಸಿದಂತಹ ಸೋಷಿಯಲ್ ಸೈನ್ಸ್ ಟೀಚರ್ನ ಒಂದು ಮಲ್ಟಿಪಲ್ ಚಾಯ್ಸ್ MCQs ಪ್ರಶ್ನೆಗಳೇನಿರುತ್ತೆ ಮತ್ತು ಡಿಸ್ಕ್ರಿಪ್ಟಿವ್ ವಿವರಣಾತ್ಮಕವಾದಂಥ ಪ್ರಶ್ನೆಗಳು ಹೇಗೆ ಬರುತ್ತೆ ಅಂತ ಮಾತಾಡೋದ್ರ ಜೊತೆಗೆ ಪ್ರಶ್ನೆಗಳು ಈ ಮುಂಬರುವ ಪರೀಕ್ಷೆಗಳಲ್ಲಿ ಹೇಗೆಲ್ಲ ಕಾಣ್ಬೋದು ಅಂತಕ್ಕಂಥದ್ರ ಬಗ್ಗೆ ಮಾತಾಡ್ತಾ ಹೋಗ್ತೇನೆ. ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಅಂದರೆ ನಮಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಅವರು ಸಬ್ಸ್ಕ್ರೈಬ್ ಆಗಿ. ನೋಡಿ, ಸುಮಾರು HSTR, GPSTR, TETಗೆ ಸಂಬಂಧಿಸಿದಂಥ ಈ ಸೋಷಿಯಲ್ ಸೈನ್ಸ್ ಹಿಸ್ಟ್ರಿ ಸಂಬಂಧಿಸಿದಂಥ ವಿಡಿಯೋಗಳೇ ಈ 140 ವಿಡಿಯೋಗಳು ನಿಮಗೆ ಫ್ರೀಯಾಗಿ ನೋಡ್ಬೋದು. ಯಾರು ನಿಮಗೆ ಆನ್ಲೈನ್ ತೊಗೊಳಕ್ಕಾಗಲ್ಲ, ಇವರು ಇಲ್ಲೇ ಕ್ವಶನ್ ಪೇಪರ್ ಅನಾಲಿಸಿಸ್ 140 ವಿಡಿಯೋಗಳು ಸಹ ಪ್ರಶ್ನೆ ಪತ್ರಿಕೆ ಅನಾಲಿಸಿಸನ್ನು ಒಳಗೊಂಡಿರುತ್ತೆ. ನೀವು ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಚಾನಲಲ್ಲಿ ಪ್ಲೇ ಲಿಸ್ಟಿಗೆ ಹೋದರೆ ನೀವು ಹಿಸ್ಟ್ರಿ ಅಂತ ಕೊಟ್ಟರೆ ಈ ವಿಡಿಯೋಗಳು ಸಿಗುತ್ತೆ. ಅದಾದಮೇಲೆ ಯಾರು ಈ ಒಂದು GPSTR ಮತ್ತು PSTR ಮತ್ತು HSTRಗೆ ಸಿದ್ಧತೆಯನ್ನು ನಡೆಸ್ತಾ ಇದ್ದೀರಾ, ನಿಮಗೆ ವಿಶೇಷವಾಗಿ ಒಂದು ಏನು ಚಾಪ್ಟರ್ ವೈಸ್ ಕ್ಲಾಸಸ್ಗಳು ಮತ್ತು ಕ್ವಶನ್ ಅನಾಲಿಸಿಸ್ ಮತ್ತು ಮಾಡೆಲ್ ಟೆಸ್ಟ್ ಇವುಗಳನ್ನು ಮಾಡಬೇಕು ಅಂದರೆ ನಮ್ಮ ಸ್ಪರ್ಧಾ ಕರ್ನಾಟಕ ಒಂದು ಹೆಸರಿನ ಈ ನಿಮ್ಮ ಮೊಬೈಲಲ್ಲಿ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಅಂತ ನೀವು ಟೈಪ್ ಮಾಡಿದರೆ ಒಂದು ಆ್ಯಪ್ ಡೌನ್ಲೋಡ್ ಆಗುತ್ತೆ. ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ನೀವೇನು ಮಾಡ್ಬೋದು, ಆ್ಯಪನ್ನು ನೋಡ್ಬೋದು. ಯಾವ್ಯಾವ ಕೋರ್ಸ್ಗಳ ಬಗ್ಗೆ GPSTR, HSTR ಮತ್ತು ಇವಕ್ಕೆ ಸಂಬಂಧಿಸಿದಂಥ ವಿಷಯಗಳನ್ನು ಇದು ಒಳಗೊಂಡಿದೆ ಅಂತಕ್ಕಂಥದ್ದು. ಸೋಷಿಯಲ್ ಸೈನ್ಸ್ ಇರ್ಬೋದು, PM ಮೆಥಡ್ ಇರ್ಬೋದು, ಈ ಎಲ್ಲ ವಿಡಿಯೋಗಳನ್ನು ಸಹ ಸಿಗ್ತವೆ. ಹಾಗಾದರೆ ನೀವು ಸಿಲೆಬಸ್ ಪ್ರಕಾರ ನೀವೀಗಾಗಲೇ ಈ ಒಂದು ಪೇಪರ್ 1 ಅಂತ ಇರುತ್ತೆ ನೋಡಿ. ಪೇಪರ್ 1 ಮಲ್ಟಿಪಲ್ ಚಾಯ್ಸ್ ಇರುತ್ತೆ, 150 ಮಾರ್ಕ್ಸ್ ಸಿಗಿರುತ್ತೆ ಅಂತ ಗೊತ್ತಾಯಿತು. ನೆಕ್ಸ್ಟ್ ಹಾಗಾದರೆ ಈಗ ನಾನು ಪೇಪರ್ 2ನಲ್ಲಿ ಏನೇನು ಇರುತ್ತೆ ಅನ್ನೋದನ್ನು ಮಾತಾಡ್ತಾ ಇದ್ದೀನಿ. ಪೇಪರ್ 2ನಲ್ಲಿ ಇದು ಸಹ 150 ಇರುತ್ತೆ. ಈ ಪೇಪರ್ 3 ಅಂತಕ್ಕಂಥದ್ದು ಏನಿದೆ, ಇದು ಥರ್ಡ್ ಪೇಪರು, ನಮಗೆ 100 ಮಾರ್ಕ್ಸ್ ಸಿಗಿರುತ್ತೆ ಅಂತ ಹೇಳಿದೆ. 100 ಮಾರ್ಕ್ಸ್ ಸಿಗಿರುತ್ತೆ ಅಂತ. ಟೋಟಲ್ 400 ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. GPSTR ಹಾಗಾದರೆ GPSTR 50 ಕ್ವೆಶನ್ಸ್ ಏನು ಹೇಳಿದ್ದಾನೆ ಅವನು, MCQs ಅಂತ ಹೇಳಿದ್ದಾನೆ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ಇಲ್ಲಿ 100 ಕ್ವೆಶನ್ಸ್ ಏನು ಹೇಳಿದ್ದಾನೆ, ಡಿಸ್ಕ್ರಿಪ್ಟಿವ್ ಅಂತಕ್ಕಂಥದ್ದು ಹೇಳಿದ್ದಾನೆ, ವಿವರಣಾತ್ಮಕ ಪರೀಕ್ಷೆ ಅಂತಕ್ಕಂಥದ್ದು ಹೇಳಿದ್ದಾನೆ. ಸೇಮ್ ಕಂಟೆಂಟ್ ಇದೆ ಸ್ನೇಹಿತರೆ. ಈ ಒಂದು ಕಂಟೆಂಟ್ ನಾಲೆಡ್ಜ್, ವಿಷಯ ಜ್ಞಾನ, ಇಲ್ಲಿ ಹಿಸ್ಟ್ರಿ ಇರ್ಬೋದು, ಹಾಗೆ ಎಕನಾಮಿಕ್ಸ್ ಇರ್ಬೋದು, ಹಾಗೆ ನಿಮಗೆ ಪೊಲಿಟಿಕಲ್ ಸೈನ್ಸ್ ಇರ್ಬೋದು, ಹಾಗೆ ನಿಮಗೆ ಈ ಕಾಮರ್ಸ್ ಇರ್ಬೋದು, ನೆಕ್ಸ್ಟು ಸೋಷಿಯಾಲಜಿ ಇರ್ಬೋದು ಮತ್ತು ಜಿಯೋಗ್ರಫಿ ಇರ್ಬೋದು. ನೋಡಿ, ಇವುಗಳ ಸಮಾನವಾಗಿ ಪ್ರಶ್ನೆಗಳನ್ನು ಏನು ಮಾಡಿದ್ದಾನೆ ಇಲ್ಲಿ ತೆಗಿತಾ ಬಂದಿದ್ದಾನೆ. OMR ಶೀಟ್ನಲ್ಲಿ ಉತ್ತರಿಸಬೇಕು. ಇದು MCQs ಬಹು ಆಯ್ಕೆ ಪ್ರಶ್ನೆಗಳಾಗಿರುತ್ತೆ. ಲಾಸ್ಟ್ ಟೈಮ್ ಇದಕ್ಕೆ ಏನು ವ್ಯತ್ಯಾಸ ಎಲ್ಲ ಸೇಮ್ ಇದೆ. ಹಾಗಾದರೆ ಇಲ್ಲಿ 100 ಮಾರ್ಕ್ಸಿಗಿದೆ. ಎಷ್ಟಿದೆ? 100 ಮಾರ್ಕ್ಸಿಗೆ. 100 ಮಾರ್ಕ್ಸಿಗೆ ಸಂಬಂಧಿಸಿದಂತೆ ಮೊದಲೆಲ್ಲ ಏನಾಗಿತ್ತು ಅಂದರೆ ಟೋಟಲ್ 150ಗೆ ನೀವೀಗ 35% ತೆಗಿಲೇಬೇಕು. ಮೊದಲು 45% ಇತ್ತು. ಯಾವುದು? ಲಾಸ್ಟ್ ರಿಕ್ರೂಟ್ಮೆಂಟಲ್ಲಿ 45 ಇತ್ತು. ಈ ಸಲ 35 ಮಾಡಿದ್ದಾನೆ. 150ಗೆ ನೀವು ಒಪ್ಟೈನ್ ಇದಕ್ಕೆ ತೆಗಿಬೇಕಾದಂಥ ಮಾರ್ಕ್ಸ್ ಎಷ್ಟು ಅಂದರೆ 52.50, 52.5 ಮಾರ್ಕ್ಸನ್ನು ತೆಗಿಬೇಕು ನೀವು ಔಟ್ ಆಫ್ 150ಗೆ ಅಂತ ಗೊತ್ತಿರಲಿ. ಈಗ ನಮಗೆ 50 ಪ್ರಶ್ನೆಗಳಿರುತ್ತೆ. 50 ಪ್ರಶ್ನೆಗಳು ಸಹ MCQs ಇರುತ್ತೆ. ಹಾಗಾದರೆ ವಿವರಣಾತ್ಮಕ ಉತ್ತರದಲ್ಲಿ 3 ಅಂಕದ ಮತ್ತು 4 ಅಂಕದ, ನೋಡಿಲಿ 3 ಅಂಕಗಳ ಮತ್ತು 4 ಅಂಕಗಳ ಪ್ರಶ್ನೆಗಳು ಎಷ್ಟಿರುತ್ತೆ ನೋಡಿ. ಇಲ್ಲಿ 30 ಪದಗಳನ್ನು ಮೀರದಂತೆ, ಇಲ್ಲಿ 40 ಪದಗಳನ್ನು ಮೀರದಂತೆ ನೀವು ಉತ್ತರವನ್ನು ಬರೆಯೋದು ಹೇಗೆ, ಇದರ ವಿಷಯಗಳನ್ನು ಕುರಿತು ನಾನೀಗ ಮಾತಾಡ್ತಾ ಹೋಗ್ತೀನಿ. ನೋಡಿ, ನಿಮಗೆ ಇಲ್ಲಿ ಕೊಡ್ತಾ ಇದ್ದೇನೆ. ಕೊಟ್ಟಿರುವ ಪ್ರಶ್ನೆಗಳಲ್ಲಿ 30 ಪದಗಳನ್ನು ಉತ್ತರಿಸಬೇಕು. 30 ಪದಗಳಲ್ಲಿ ಉತ್ತರ ಬರೆಯಬೇಕು. ಇಲ್ಲಿ 3 ಅಂಕದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ನೋಡಿ, 3 ಅಂಕದ ಪ್ರಶ್ನೆಗಳು ಎಷ್ಟಿರುತ್ತೆ ಅಂತಕ್ಕಂಥದ್ದು ನಮಗೆ ಬೇಕು. 3 ಅಂಕದ ಪ್ರಶ್ನೆಗಳು 20 ಪ್ರಶ್ನೆಗಳು 3 ಅಂಕದ್ದಿರುತ್ತೆ. ಟೋಟಲ್ 60 ಮಾರ್ಕ್ಸ್ ಆಯಿತು.
ಇಲ್ಲೇನು ಕೊಟ್ಟಿದ್ದಾನೆ, 30 ಪದಗಳು ಅಂತ ಕೊಟ್ಟಿದ್ದಾನೆ. 30 ಪದಗಳು ಅಂದರೆ 1 2 3 4 5 6 ಅಂದರೆ ಒಂದು ಪೇಜಲ್ಲಿ 6 ಲೈನ್ ನೀವು ಬರೆದ್ರೆ ಸಾಕು. 3 ಮಾರ್ಕ್ಸ್ 6 ಲೈನ್. ಇಲ್ಲಿ 51ರಿಂದ 70ರವರೆಗಿನ ಪ್ರಶ್ನೆಗಳೇನಾಗಿರುತ್ತೆ, 3 ಅಂಕದ ಪ್ರಶ್ನೆಗಳಾಗಿರುತ್ತೆ. 3 ಅಂಕದ ಪ್ರಶ್ನೆಗಳಾಗಿರುತ್ತೆ. ಈಗ ಲಾಸ್ಟ್ ಎಕ್ಸಾಮಲ್ಲಿ ಪಿರಾಮಿಡಿನ ಬಗ್ಗೆ ಟಿಪ್ಪಣಿ ಬರೀರಿ ಅಂತ ಕೇಳಿದ್ದಾನೆ, ದೀನ್ ಇಲಾಹಿ ಬಗ್ಗೆ ಬರೀರಿ ಅಂತ ಕೇಳಿದ್ದಾನೆ, ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ವಿಫಲತೆಗಳೇನು ಅಂತ ಕೇಳ್ಬೋದು. ಅದೇ ರೀತಿಯಾಗಿ ನಿಮಗೆ ಹೊಯ್ಸಳರ ಕಲೆ ವಾಸ್ತುಶಿಲ್ಪದ ಬಗ್ಗೆ ಬರೀರಿ ಅಂತ ಕೇಳ್ಬೋದು, ಗಾಂಧಾರ ಕಲೆಯ ಬಗ್ಗೆ ಬರೀರಿ ಅಂತ ಕೇಳ್ಬೋದು. ಜಸ್ಟ್ ಒಂದು 3 to 5 ಲೈನ್ಸ್ ಇಲ್ಲಿ ನೀವು ಬರೀಬೇಕಾಗುತ್ತೆ. ಪ್ರಶ್ನೆಯ ಸಂಖ್ಯೆ 51ರಿಂದ 70, 20 ಪ್ರಶ್ನೆಗಳು. ಅಂದರೆ ಇದು ಲಾಸ್ಟ್ 2022 ಮತ್ತು 24ರ ಒಂದು ರಿಕ್ರೂಟ್ಮೆಂಟ್ ಏನಿದೆ, ಇಲ್ಲಿ ಬಂದಂಥ ಮೆಥಡ್ ಸೇಮ್ ಇದೇ ಥರ ಬರೋ ಸಾಧ್ಯತೆ ಹೆಚ್ಚಾಗಿದೆ. ಹಾಗಾದರೆ ನಮಗೆ ಕ್ಲಿಯರ್ ಆಯಿತು, ಈ 100 ಅಂಕಗಳಲ್ಲಿ 60 ಅಂಕಗಳಿಗೆ 20 ಪ್ರಶ್ನೆ 3 ಮಾರ್ಕ್ಸಿನ ಪ್ರಶ್ನೆಗಳಿರುತ್ತೆ, 60 ಮಾರ್ಕ್ಸ್ ಆಯಿತು. 30 ಪದ ಅಂದರೆ ಹೇಳಿದ್ದೀನಿ, ನೀವೊಂದು 6 ಲೈನ್ ಬರೆದ್ರೆ ಸಾಕು. ಒಂದು ಪೇಜಲ್ಲಿ ನೀವು 3 ಪ್ರಶ್ನೆಗಳನ್ನು ಆನ್ಸರ್ ಮಾಡ್ಬೋದು. ಒಂದು ಪೇಜಲ್ಲಿ 3 ಪ್ರಶ್ನೆಗಳಿಗೆ ಆನ್ಸರನ್ನು ಮಾಡ್ಬೋದು. ನೆಕ್ಸ್ಟ್ ನೋಡಿ, ಕೊಟ್ಟಿರೋ ಪ್ರಶ್ನೆಗಳಿಗೆ 40 ಪದಗಳಲ್ಲಿ ಉತ್ತರಿಸಬೇಕು. ಪ್ರಶ್ನೆ ಸಂಖ್ಯೆ 4 ಮಕ್ಕಳಿಗೆ ಸಂಬಂಧಿಸಿದಂತೆ 71ರಿಂದ 80ನೇ ಪ್ರಶ್ನೆವರೆಗೆ ನಿಮಗೆ ಕೊಡ್ತಾನೆ. ಇವು 10 ಪ್ರಶ್ನೆ ಇರುತ್ತೆ, 10 × 40. ಹಾಗಾದರೆ ನೀವು ಇಲ್ಲಿ 8 ಲೈನ್ ಬರೀಬೇಕಾಗುತ್ತೆ. 1 2 3 4 5 6 7 8 ದೇರ್ ಆರ್ 8 ಲೈನಲ್ಲಿರ್ತಕ್ಕಂಥ ಪದಗಳು. ಒಂದು ಸೆಂಟೆನ್ಸನ್ನು ನೀವು ಬರಿತಾ ಹೋಗ್ತೀರಾ. ನೋಡಿ, ಇಲ್ಲಿ ಒಂದು ಸೆಂಟೆನ್ಸ್ ಅಂತ ಬರೆದಾಗ ನಿಮಗೆ ವಿಶೇಷವಾಗಿ ಇಲ್ಲಿ ಕೇಳ್ತಾ ಹೋದು, ಭಾರತದ ಭೌಗೋಳಿಕ ಲಕ್ಷಣಗಳನ್ನು ಕುರಿತು, ಅಥವಾ ಫಸ್ಟ್ ಚಾಪ್ಟರ್ಲಿ ಭಾರತದ ಪುರಾತತ್ವ ಆಧಾರಗಳ ಬಗ್ಗೆ ಕೇಳ್ಬೋದು. ಸಿಂಧು ನಾಗರಿಕತೆಯ ಅವನತಿಗೆ ಕಾರಣಗಳನ್ನು ಕೇಳ್ಬೋದು. ಫಸ್ಟ್ ಚಾಪ್ಟರ್ಲಿ ಸಿಂಧು ಸಿವಿಲೈಸೇಷನಲ್ಲಿ. ಅಶೋಕನ ಕರ್ನಾಟಕದ ಶಾಸನಗಳನ್ನು ಕುರಿತು ಜಿಲ್ಲೆಗಳನ್ನು ಬರೀರಿ ಅಂತ ಕೇಳ್ಬೋದು. ನೆಕ್ಸ್ಟ್ ನಮಗೆ ಮೌರ್ಯ ಆದಮೇಲೆ ಈ ಬೌದ್ಧ ಧರ್ಮದ ಹೀನಯಾನದ ಬಗ್ಗೆ ಬರೀರಿ ಅಂತ ಕೇಳ್ಬೋದು, ಮಹಾಯಾನದ ಬಗ್ಗೆ ಕೇಳ್ಬೋದು. ಹಾಗೆ ನಮಗೆ ಈ ಒಂದು ಏನು ಶ್ವೇತಾಂಬರ ದಿಗಂಬರರ ಬಗ್ಗೆ ಕೇಳ್ಬೋದು, ಅಥವಾ ಬಸದಿಗಳು ಸ್ತೂಪಗಳ ಬಗ್ಗೆನೂ ಕೇಳ್ಬೋದು. 2 to 4 ಮಾರ್ಕ್ಸಿಗೆ ಇಲ್ಲಿ ಬೇಕಾದಂಥ ಅಂಶಗಳು. ಹಾಗಾದರೆ ಅದ್ರ ಜೊತೆಗೆ ಪ್ಲಾಸಿ ಕದನದಕ್ಕೆ ಕಾರಣಗಳು ಕೇಳ್ಬೋದು. ಪ್ಲಾಸಿ ಕದನವನ್ನು ಬರೀರಿ, ಬಕ್ಸರ್ ಕದನದ ಅವನತಿ ಕಾರಣಗಳು, ಅಥವಾ ಅಲಹಾಬಾದ್ ಒಪ್ಪಂದ ಹೇಗಾಯಿತು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಲಕ್ಷಣಗಳನ್ನು ಕೇಳಿದ್ದಾನೆ. ನೋಡಿ, ಈ ರೀತಿಯಾದಂಥ 4 ಮಾರ್ಕಿನ ಪ್ರಶ್ನೆಗಳು ನಿಮಗೆ ಬರೋ ಸಾಧ್ಯತೆಗಳಿರ್ತವೆ. ಅಕ್ಬರ್ನ ಒಂದು ಸಾಹಿತ್ಯದ ಬಗ್ಗೆ ಕೇಳ್ಬೋದು. ಇವುಗಳ ಬಗ್ಗೆ ನಾವು ಮಾತಾಡೋಣ. ಎಸ್, ಈಗ ಕ್ಲಿಯರ್ ಆಯಿತು ನಮಗೆ. ಎರಡನೇ ಪೇಪರ್ಲಿ 150 ಅಂಕಗಳಲ್ಲಿ 50 ಅಂಕಗಳು ನಮಗೆ MCQs ಇರುತ್ತೆ, 50 ಪ್ರಶ್ನೆಗಳು. ನೆಕ್ಸ್ಟ್ ಹಾಗಾದರೆ ಮತ್ತೆ ನಮಗೆ ಈ 100 ಅಂಕಗಳಲ್ಲಿ ನಮಗೆ ಡಿಸ್ಕ್ರಿಪ್ಟಿವ್ ಇರುತ್ತೆ. ಈ ಡಿಸ್ಕ್ರಿಪ್ಟಿವಲ್ಲಿ ಎಷ್ಟು 20 ಪ್ರಶ್ನೆಗಳು 3 ಅಂಕದ್ದಿರುತ್ತೆ, 10 ಪ್ರಶ್ನೆಗಳು 4 ಅಂಕದ್ದಿರುತ್ತೆ, 60 + 40 ಸೇರಿ 100 ಆಗುತ್ತೆ. ಇದಕ್ಕೆ ನೀವು ಮೆಂಟಲಿ ರೆಡಿಯಾಗಿ ಮುಂದಿನ ವಿಡಿಯೋದಲ್ಲಿ ಇವೇ ಪ್ರಶ್ನೆಗಳನ್ನು, ಹಿಂದೆ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ಡಿಸ್ಕ್ರಿಪ್ಟಿವ್ ಆಗಿ ಏನು ಮಾಡ್ತೀವಿ ನಾವು ಮಾತಾಡ್ತೇವೆ. ಎಸ್, ಹಾಗಾದರೆ ನಮಗೆ HSTR ಯಾವ ರೀತಿ ಇದೆ? HSTR ನೋಡಿ, ಲಾಸ್ಟ್ ಮೆಥಡೇ ಬೇರೆ ಇತ್ತು. HSTR ನೀವು 100 ಮಾರ್ಕ್ಸ್ಗೆ MCQs ಇತ್ತು. ಲಾಸ್ಟ್ ಎಲ್ಲ ಪೇಪರ್ 1 ಅಂತ ಇತ್ತು. 2015ರ HSTRಲಿ ನಿಮಗೆ ಈ ಒಂದು ಪೇಪರ್ 1 ಅಂತಕ್ಕಂಥದ್ದು 100 ಮಾರ್ಕ್ಸಿಗಿತ್ತು, ಪೇಪರ್ 2 100 ಮಾರ್ಕ್ಸಿಗಿತ್ತು, 100 ಕ್ವಶನ್ಸು ಸಹ MCQs ಇತ್ತು. ಆದರೆ ಇದು ಸಹ ಡಿಸ್ಕ್ರಿಪ್ಟಿವ್ ಮಾಡಿದ್ದಾನೆ, ಸೇಮ್ ಮೆಥಡ್ ಬರ್ಬೋದು. ಈಗ ನಾವು ಅಧಿಸೂಚನೆ ಬಂದ ತಕ್ಷಣ ಅಲ್ಲಿ ಅಂಕವಾರು ಪ್ರಶ್ನೆಗಳು, ಅಂಕವಾರು ವಿಷಯ ಡಿವೈಡ್ ಆಗುತ್ತೆ. ಅದರ ಆಧಾರವಾಗಿ ನಾವು ಮುಂದೆ ಸ್ಟಡಿ ಮಾಡ್ತಾ ಹೋಗೋಣ. ಈಗ ನೀವು ಅಧಿಸೂಚನೆ ಹೊರಡೋದಂತೂ ಫಿಕ್ಸ್ ಆಗಿದೆ. ಹಾಗಾಗಿ ನೀವು ಸಿದ್ಧತೆಯನ್ನು ನಡೆಸೋರಿಗೆ ನಾನು ಹೇಳ್ತಾ ಇದ್ದೀನಿ, 3 ಮತ್ತು 4 ಅಂಕದ ಪ್ರಶ್ನೆಗಳು ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು. ಹಾಗಾಗಿ ನೀವು ಇದನ್ನು ಆಧಾರವಾಗಿ ಇಟ್ಕೊಂಡು ಇಂದಿನ ಪ್ರಶ್ನೆಗಳನ್ನು ನೋಡಿ ಏನು ಮಾಡ್ಬೋದು, ಇದಕ್ಕೆ ರೆಡಿ ಆಗ್ಬೋದು ಅಂತ ಗೊತ್ತಿರಲಿ. HSTR ಮತ್ತು ಈ GPSTR ಸೋಷಿಯಲ್ ಸೈನ್ಸ್ ಓದ್ತಕ್ಕಂಥ ವ್ಯಕ್ತಿಗಳು. ಎಸ್, ಹಾಗಾದರೆ ನಮಗೆ ಮುಂದಿನ ವಿಷಯ ಏನು ಅಂದರೆ ಲಾಸ್ಟ್ ಹಿಸ್ಟ್ರಿ ಪ್ರಶ್ನೆಗಳು ಹೇಗೆಲ್ಲ ಬಂದಿದೆ ಅಂತಕ್ಕಂಥದ್ದು, ಮತ್ತು ಮುಂಬರುವ ಪರೀಕ್ಷೆಗಳಲ್ಲಿ ಹೇಗೆ ಬರ್ಬೋದು ಅಂತ ಮಾತಾಡ್ತಾ ಹೋಗೋಣ. ನೋಡಿ, ಅಕ್ಬರ್ನ ದೀನ್ ಇಲಾಹಿ ಅಂತಕ್ಕಂಥದ್ದು ಈ ಸರ್ವಧರ್ಮ ಸಹಿಷ್ಣುಗೆ ಕಾರಣವಾದಂಥ ಈ ದೀನ್ ಇಲಾಹಿ ಬಗ್ಗೆ ಕೊಡ್ತಾ ಹೋಗಿದ್ದಾನೆ. ಧರ್ಮವನ್ನು ಸ್ವೀಕರಿಸಿದ ಏಕೈಕ ಹಿಂದೂ ಅಧಿಕಾರಿ ಯಾರು ಅಂತ ನೋಡಿ, ಈ 1582ರಲ್ಲಿ ಈ ಫಾತೇಪುರ್ ಸಿಕ್ರಿ ಏನಿದೆ, ಈ ಸಿಕ್ರಿಯ ಒಂದು ಪ್ಲೇಸ್ ಆದಂಥ ಇಬಾದತ್ ಖಾನ್, ಯಾವುದು ಇಬಾದತ್ ಖಾನಲ್ಲಿ ಏನು ಮಾಡ್ತಾನೆ, ಈ ಒಂದು ದೀನ್ ಇಲಾಹಿಯನ್ನು ಸ್ಥಾಪನೆ ಮಾಡ್ತಾನೆ. ಸರ್ವಧರ್ಮ ಕಾನ್ಸೆಪ್ಟನ್ನು ಹೊಂದಿರತಕ್ಕಂಥ ದೀನ್ ಇಲಾಹಿ ಏನಿದೆ, ಈ ದೀನ್ ಇಲಾಹಿಯಲ್ಲಿ ಅಬುಲ್ ಫಜಲ್ ಮತ್ತು ಅಬುಲ್ ಫೈಜಿ
ಅಬುಲ್ ಫಜಲ್ ಅಬುಲ್ ಫೈಜಿ ಅಥವಾ ಅದರಲ್ಲಿ ಯಾರು ಪುರೋಹಿತ ಆಗಿರ್ತಾರೆ ಅಂತ ಕೇಳ್ಬೋದು, ಅಥವಾ ಇದನ್ನು ವಿರೋಧಿಸಿದಂಥವ್ರು ಯಾರು ಅಂತ ಕೇಳ್ಬೋದು. ಇದನ್ನು ವಿರೋಧಿಸಿದಂಥವರು ಯಾರು ಅಂತ ಸಹ ಕೇಳ್ತಾ ಹೋಗ್ಬೋದು. ನೋಡಿ, ಇಲ್ಲಿ ರಾಜ ಭಗವಾನ್ ಇರ್ಬೋದು, ಹಾಗೆ ಇಲ್ಲಿ ಬೀರ್ಬಲ್ ಇದ್ದಾನೆ, ರಾಜ ತೋದರಮಲ್ಲ ಇದ್ದಾನೆ, ಹಾಗೆ ರಾಜ ಮಾನ್ಸಿಂಗ್ ಅದ. ನೋಡಿ, ಈ ದೀನ್ ಇಲಾಯಿ ಅಂತಕ್ಕಂಥದ್ದೇನಿದೆ ಇದರಲ್ಲಿ ಇದ್ದಂಥ ಏಕೈಕ ಹಿಂದೂ ಯಾರು ಅಂದರೆ ರಾಜ ಬೀರ್ಬಲ್. ಹಾಗಾದರೆ ದೀನ್ ಇಲಾಯಿಯನ್ನು ವಿರೋಧಿಸಿದಂಥವನು ಯಾರು ಅಂದರೆ ಭಗವಾನ್. ಹಾಗೆ ಮಾನ್ಸಿಂಗ್ ಇರ್ಬೋದು, ತೋದರಮಲ್ಲ ಇರ್ಬೋದು, ಹಾಗೆ ಈ ಮಾನ್ಸಿಂಗ್ ಇವನು ಸಹ ಇದನ್ನು ವಿರೋಧ ಮಾಡ್ದ ಅಂತ ಹೇಳ್ತಾರೆ. ಈ ತೋದರಮಲ್ಲ ಅಂದರೆ ನಿಮಗೆ ಗೊತ್ತಿದೆ, ಇವನ ಕಾಲದಲ್ಲಿದ್ದಂಥ ಒಬ್ಬ ಕಂದಾಯ ಮಂತ್ರಿ. ಯಾರು ಅಂದರೆ ಕಂದಾಯ ಮಂತ್ರಿ. ಮಾನ್ಸಿಂಗ್ ಅಂದರೆ 1576ರ ಈ ಒಂದು ಹಳದಿ ಘಾಟ್ ಕದನದಲ್ಲಿ ಈ ಮೇವಾಡದ ಮೇಲೆ ಹೋರಾಟ ಮಾಡಿದಂಥವನೇ ಈ ರಾಜ ಮಾನ್ಸಿಂಗ್. ಈ ಅಕ್ಬರ್ನ ಕಾಲದಲ್ಲಿ ಏನು ನವರತ್ನರಂತಿರ್ತಾರಲ್ಲ, ಈ ನವರತ್ನರಲ್ಲಿ ಈ ಮಾನ್ಸಿಂಗ್ ಸಹ ಒಬ್ಬ ಅಂತ ಗೊತ್ತಿರಬೇಕು. ಇವನ ಪ್ರಾಣ ಸ್ನೇಹಿತರು ಅಬುಲ್ ಫಜಲ್ ಅಬುಲ್ ಫೈಜಿ ಅಂತ ಗೊತ್ತಿರಬೇಕು. ಇತಿಹಾಸದಲ್ಲಿ ಅಕ್ಬರ್ ಒಬ್ಬ ಅನಕ್ಷರಸ್ಥ, ಅಲ್ಲವುದ್ದೀನ್ ಖಿಲ್ಜಿ ಒಬ್ಬ ಅನಕ್ಷರಸ್ಥ, ಪೈಗಂಬರ್ ಒಬ್ಬ ಅನಕ್ಷರಸ್ಥ. ಅದೇ ರೀತಿಯಾಗಿ ನೀವು ನೋಡೋದಾದರೆ ಈ ಒಂದು ಹೈದರ್ ಅಲಿಯು ಸಹ ಒಬ್ಬ ಅನಕ್ಷರಸ್ಥ. ಲಾಸ್ಟ್ ನಿಮಗೆ GPS ಟೆಲ್ HS ಟೆಲ್ ಕೇಳಿರೋ ಪ್ರಶ್ನೆ, ಈ ಇಬಾದತ್ ಖಾನ್ ಅಥವಾ ಫತೇಪುರ್ ಸಿಕ್ರಿಯಲ್ಲಿ ಇರ್ತಕ್ಕಂತಹ ಈ ಬುಲಂದ್ ದರ್ವಾಜ ಏನಿದೆ, ಯಾವುದು ಈ ಬುಲಂದ್ ದರ್ವಾಜ ಏನಿದೆ, ಈ ಬುಲಂದ್ ದರ್ವಾಜದ ಮೇಲೆ ಬರೆದಿರ್ತಕ್ಕಂಥ ಈ ಆರ್ಚ್ ಮೇಲೆ ಬರೆದಿರ್ತಕ್ಕಂಥ ಒಂದು ಕೊಟೇಶನ್ ಏನು ಅಂತ ಕೇಳಿದ್ದಾನೆ, ಜಗತ್ತು ಒಂದು ಸೇತುವೆ, ಅದನ್ನು ದಾಟಬೇಕು. ಜಗತ್ತು ಒಂದು ಸೇತುವೆ, ಅದನ್ನು ದಾಟಬೇಕು. ನೋಡಿ, ಶೇರ್ ಶಾ ಸೂರ್ಯ ಒಬ್ಬ ಕಂದಾಯ ಮಂತ್ರಿ, ತೋದರಮಲ್ಲ ಕಂಟಿನ್ಯೂ ಆಗ್ತಾ ಹೋಗ್ತಾನೆ. ಇದನ್ನು ಮುಂದೆ ಶಿವಾಜಿ ಕೆಳದಿ ನಾಯಕರಲ್ಲೂ ಸಹ ಅಕ್ಬರ್ನ ಕೆಲವು ಅಂಶಗಳನ್ನು ಕಾಪಿ ಮಾಡ್ದ ಅಂತ ಕೇಳ್ತಾರೆ. ಹಾಗಾಗಿ ರಾಜ ಭಗವಾನ್ ವಿರೋಧಿಸ್ತಾನೆ, ರಾಜ ತೋದರಮಲ್ಲ ವಿರೋಧಿಸ್ತಾನೆ, ಹಾಗೆ ಮಾನ್ಸಿಂಗ್ ವಿರೋಧಿಸ್ತಾನೆ. ತೋದರಮಲ್ಲ ಆ್ಯಕ್ಚುಲಿ ಇವನು ಕಂದಾಯ ಮಂತ್ರಿ ಆಗಿದ್ದ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಮೊದಲ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದರೆ ರಾಜ ಬೀರ್ಬಲ್. ಫತೇಪುರ್ ಸಿಕ್ರಿಯಲ್ಲಿರ್ತಕ್ಕಂಥದ್ದೇ ಬುಲಂದ್ ದರ್ವಾಜ ಅಂತ. ಹಲೈ ದರ್ವಾಜ ಇರ್ತಕ್ಕಂಥದ್ದು ಡೆಲ್ಲಿಯಲ್ಲಿ, ಕುತುಬ್ ಮಿನಾರ್ ದ್ವಾರಬಾಗ್ಲಾಗಿರ್ತಕ್ಕಂಥದ್ದು ಹಲೈ ದರ್ವಾಜ. ಇದು ಯಾರು ಅಲ್ಲವುದ್ದೀನ್ ಖಿಲ್ಜಿ ಕಟ್ಟಿಸ್ತಾನೆ, ಬಟ್ ಅದು ಪರಿಪೂರ್ಣ ಆಗೋದಿಲ್ಲ. ಹಾಗಾದರೆ 1837ರಲ್ಲಿ ಜೇಮ್ಸ್ ಪ್ರಿನ್ಸೆಪ್ಪನ್ನು ಭೇದಿಸಿದ ಬ್ರಾಹ್ಮಿ ಶಾಸನವು ಉಲ್ಲೇಖಿಸುವ ವ್ಯಕ್ತಿ, ಅಥವಾ ಏನು ಭೇದಿಸಿದಂತಹ ಅಥವಾ ಸ್ಟಡಿ ಮಾಡಿದಂಥ, ರಿಸರ್ಚ್ ಮಾಡಿದಂತಹ ಈ ಒಂದು ಬ್ರಾಹ್ಮಿ ಶಾಸನವು ಉಲ್ಲೇಖಿಸಿರುವ ವ್ಯಕ್ತಿ ಯಾರು ಅಂತ. ಅಜಾತ ಶತ್ರು ಇದ್ದಾನೆ, ಶತ್ರುಗಳಿಲ್ಲದವನು. ಚಂದ್ರಗುಪ್ತ ಇದ್ದಾನೆ, ಖಾರವೇಲು ಇದ್ದಾನೆ, ಇಲ್ಲಿ ದೇವನಾಮ್ ಪ್ರಿಯ ಅಂತಕ್ಕಂಥದ್ದು ಇದೆ. ನೋಡಿ, ಆ್ಯಕ್ಚುಲಿ ದೇವನಾಮ್ ಪ್ರಿಯ ಅಂತ ಬರೆದಿರ್ತಕ್ಕಂಥದ್ದು 1837ರಲ್ಲಿ ಜೇಮ್ಸ್ ಪ್ರಿನ್ಸೆಪ್ ಅಂತಕ್ಕಂಥವ್ರು ಈ ಅಶೋಕನ ಶಾಸನಗಳೇನಿದೆ ಇವುಗಳನ್ನು ರೀಡ್ ಮಾಡ್ತಾರೆ, ಶಾಸನಗಳನ್ನು ಓದ್ತಾರೆ. ಅಶೋಕನ ಶಾಸನಗಳು, ಪ್ರಾಚೀನ ಶಾಸನಗಳು, ಹೆಚ್ಚು ಶಾಸನಗಳಿರ್ತಕ್ಕಂಥದ್ದು ಈ ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದರೆ ಇದಾದಮೇಲೆ ನಮಗೆ ಈ ಒಂದು ಗ್ರೀಕ್ ಬಗ್ಗೆ ಗೊತ್ತಿರಬೇಕು, ಹಾಗೆ ನಮಗೆ ಅರಾಮಿಕ್ ಬಗ್ಗೆ ಗೊತ್ತಿರಬೇಕು, ಹಾಗೆ ಖರೋಷ್ಠಿ ಅಂತಕ್ಕಂಥದ್ದೇನಿದೆ, ಎಡದಿಂದ ಬಲಕ್ಕೆ ಬರೀತಕ್ಕಂಥ ಖರೋಷ್ಠಿ. ಈ 4 ಭಾಷೆಗಳಲ್ಲಿ ನಾವು ಅಶೋಕನ ಶಾಸನಗಳನ್ನು ಕಾಣ್ಬೋದು. ಹಾಗಾದರೆ ಈ ಬ್ರಾಹ್ಮಿ ಲಿಪಿಯಲ್ಲಿ ಹೆಚ್ಚಿದೆ ಕರ್ನಾಟಕದಲ್ಲಿರ್ತಕ್ಕಂತಹ ಈ ಒಂದು ಮಸ್ಕಿ ಶಾಸನ. ನೋಡಿ, ಈ ಬ್ರಹ್ಮಗಿರಿ ಇರ್ಬೋದು, ಮಸ್ಕಿ ಇರ್ಬೋದು, ಅಥವಾ ಸಿದ್ದಾಪುರ ಇರ್ಬೋದು, ಇಲ್ಲಿ ಅಶೋಕನಿಗೆ ಅಥವಾ ಪರ್ಟಿಕ್ಯುಲರ್ ಮಸ್ಕಿಯಲ್ಲಿ ದೇವನಾಮ್ ಪ್ರಿಯದರ್ಶ ಅಂತ ಕರೆಯಲಾಗಿದೆ. ಅಂತಕ್ಕಂಥದ್ದು ಕರೆಯಲಾಗಿದೆ. ಅಜಾತಶತ್ರು ಏನಿದ್ದಾನೆ ಇವನು ಬಿಂಬಸಾರನ ಮಗ. ಅಶೋಕ ಏನಿದ್ದಾನೆ ಬಿಂದುಸಾರನ ಮಗ. ಚಂದ್ರಗುಪ್ತ ಮೌರ್ಯನಿಗೆ ಸಂಬಂಧಿಸಿದಂತೆ ಗೊತ್ತಿರಬೇಕು. ಈ ಶುದ್ಧ ಧರ್ಮ ಅಥವಾ ಖಾರವೇಲು ಅಂದರೆ ನಿಮಗೆ 261ರಲ್ಲಿ ಈ ಒಂದು ಕಳಿಂಗ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಒಡಿಸ್ಸಾದ ದೊರೆ ಯಾರಾಗಿದ್ದ, ಖಾರವೇಲಾಗಿದ್ದ ಅಥವಾ ಶುದ್ಧ ಧರ್ಮ ಆಗಿದ್ದ ಅನ್ನೋದು ಇತಿಹಾಸಕಾರರಲ್ಲಿ ಇನ್ನೂ ಭಿನ್ನಾಭಿಪ್ರಾಯ ಇದೆ. ಹಾಗಾಗಿ 1837ರ ಜೇಮ್ಸ್ ಪ್ರಿನ್ಸೆಪ್ ಈ ಶಾಸನಗಳನ್ನು ಓದ್ತಾನೆ. ಹೆಚ್ಚು ಅಶೋಕನ ಶಾಸನಗಳಿರೋದು ಎಲ್ಲಿ ಅಂದರೆ ಈ ಬ್ರಾಹ್ಮಿ ಲಿಪಿಯಲ್ಲಿ ಅಂತ ಗೊತ್ತಿರಬೇಕು. ಅಥವಾ ಈ ಮಸ್ಕಿ ಶಾಸನವನ್ನು 1915ರಲ್ಲಿ ಈ ಒಂದು ಬೆಡಾನ್ರವ್ರು ಏನು ಮಾಡ್ತಾರೆ, ಪತ್ತೆ ಹಚ್ತಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಮಸ್ಕಿಯಲ್ಲಿದೆ, ರಾಯಚೂರಿನ ಲಿಂಗಸೂರ್ ಹತ್ರ ಇರ್ತಕ್ಕಂಥದ್ದೇ ಮಸ್ಕಿ ಅಂತ ಗೊತ್ತಿರಬೇಕು.
ಕೊಪ್ಪಳ ಇರ್ಬೋದು, ಮಸ್ಕಿ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ರಾಯಚೂರು ಇರ್ಬೋದು, ಹಾಗೆ ಈ ಜಟಿಂಗ ರಾಮೇಶ್ವರ ಇವೆಲ್ಲ ಸಿಕ್ಕಿದೆ. ಮತ್ತು ಕಲಬುರಗಿಯ ಸನ್ನತಿಯಲ್ಲೂ ಸಹ ಇತ್ತೀಚೆಗೆ ಅಶೋಕನ ಒಂದು ಅವಶೇಷಗಳು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂಥದ್ದು ಸಿಕ್ಕಿದೆ. ಕನಗನಹಳ್ಳಿ ಮತ್ತು ಈ ಸನ್ನತಿಯಲ್ಲಿ ಅಂತ ಗೊತ್ತಿರಬೇಕು. ಹಾಗಾದರೆ ಪಂಜಾಬಿನಲ್ಲಿ ಸಿಂಗ್ ಸಭಾ ಆಂದೋಲನ ಪ್ರಮುಖ ಕೊಡುಗೆ ಏನು ಅಂತ ನೋಡಿ. ಇತ್ತೀಚೆಗೆ ಪಂಜಾಬಿನಲ್ಲಿ ಒಂದು ಸಿಂಗ್ ಸಭಾ ಆಂದೋಲನ ಅಂತ ನಡೀತು. ಸಿಂಗ್ ಸಭಾ ಆಂದೋಲನ ನೋಡಿ, ಈಗ ನಮಗೆ ಈ ಮುಸ್ಲಿಂ ಲೀಗ್ ಇರ್ಬೋದು, ಹಾಲಿಗರ್ ಮೂಮೆಂಟ್ ಇರ್ಬೋದು, 1873ರಲ್ಲಿ ಪಂಜಾಬಿನ ಈ ಸಿಂಗ್ ಸಭಾ ಆಂದೋಲನದ ಮುಖ್ಯ ಕೊಡುಗೆಗಳೇನು ಅಂತ ಕೇಳಿದೆ. ಸಿಖ್ಖರ ರಾಷ್ಟ್ರೀಯ ಭಾವನೆಯನ್ನು ಬೆಳೆಸುವುದು ಅಂತ ಒಂದಿದೆ. ಸಿಖ್ ಸಮಾಜದ ಕೆಡುಕುಗಳಲ್ಲಿ ಬ್ರಿಟಿಷ್ ಸರ್ಕಾರದ ಪಾತ್ರವನ್ನು ಬಹಿರಂಗಗೊಳಿಸುವುದು ಅಂತಂದಿದೆ. ಖಾಲ್ಸ್ ಶಾಲಾ ಕಾಲೇಜು ಮತ್ತು ಕಲಿಕಾ ಕೇಂದ್ರಗಳ ಜಾಲವನ್ನು ಆರಂಭಿಸುವಂತಿದೆ. ನೆಕ್ಸ್ಟು 1920ರಲ್ಲಿ ದಶಕದಲ್ಲಿ ಅಕಾಲಿ ಆಂದೋಲನಕ್ಕೆ ಅಡಿಪಾಯ ಹಾಕಿತ್ತು ನೋಡಿ. ಇಲ್ಲಿ ಖಾಲ್ಸ್ ಅಂದರೆ ನಿಮಗೆ ಗೊತ್ತಿದೆ. ಖಾಲ್ಸ್ ಅಂದರೆ ನಿಮಗೆ ಗೊತ್ತಿದೆ, ಮೊಘಲರನ್ನು ಸೋಲಿಸೋದಕ್ಕೆ ಇದನ್ನು 10ನೇ ಸಿಖ್ ಗುರುವಾದಂತಹ ಗೋವಿಂದ ಸಿಂಗ್ ಅಂತಕ್ಕಂಥವ್ರು ಹೆಚ್ಚು ಇಂಪ್ರೂವ್ಮೆಂಟ್ ಮಾಡಿದರು. ಅದಾದ ನಂತರ ಈ ಶಾಲಾ ಮತ್ತು ಕಾಲೇಜು ಕಲಿಕಾ ಕೇಂದ್ರಗಳ ಒಂದು ಅಂಶ ಏನಿದೆ ಈ ಖಾಲ್ಸ್ ಸಭೆಯಲ್ಲಿ ಅಥವಾ 1870ರಿಂದ 73ರವರೆಗೆ ನಡೆದಂತಹ ಈ ಪಂಜಾಬ್ ಸಿಂಗ್ ಸಭಾ ಆಂದೋಲನದಲ್ಲಿ ಮೇಜರಾಗಿ ಖಾಲ್ಸ್ ಶಾಲಾ ಕಾಲೇಜುಗಳನ್ನು ಏನು ಮಾಡಿದರು, ಕಲಿಕಾ ಕೇಂದ್ರಗಳನ್ನು ನಿಮಗೆ ಗೊತ್ತಿರಬೇಕು. ಖಾಲ್ಸ್ ಅಂದರೆ ಈ ಸೈನಿಕರು ಮೊಘಲರನ್ನು ಸೋಲಿಸೋದಕ್ಕೆ ಅಥವಾ 1707ರಲ್ಲಿ ಔರಂಗಜೇಬ್ ಏನು ಡೆತ್ ಆಗ್ತಾನೆ, ಔರಂಗಜೇಬ್ ಏನು ಕೊಲ್ತಾನೆ ಅಂತಕ್ಕಂಥದ್ದು 9ನೇ ಗುರು ತೇಜ್ ಬಹದ್ದೂರ್ನನ್ನು. ಆ ನಂತರ ಖಾಲ್ಸ್ ಸೇನೆ ಹೆಚ್ಚು ಬೆಳಕಿಗೆ ಬಂತು ಮತ್ತು ಆ ಖಾಲ್ಸ್ ಸೇನೆಯ ಒಂದು ವಿಶೇಷ ಅಂಶಗಳನ್ನು ಒಳಗೊಂಡಂಥದ್ದು, ಅದರ ಇಂಪ್ರೂವ್ಮೆಂಟಿಗೆ ಹೋರಾಡಿದಂಥದ್ದೇ 1873ರ ಈ ಪಂಜಾಬ್ ಸಿಂಗ್ ಸಭಾ ಮೂಮೆಂಟ್ ಅಂತ ಕರಿತೀವಿ, ಆಂದೋಲನ ಅಂತ ಕರಿತೀವಿ. ಹಾಗಾದರೆ ನಮಗೆ ಈ ಒಂದು 3ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಗೊತ್ತಾಯಿತು. ಈಗ ತಾನೇ ಹೇಳಿದೆ, ಅಶೋಕನ ಹೆಸರನ್ನು ಪ್ರಥಮ ಬಾರಿಗೆ ಉಲ್ಲೇಖಿಸಿದ ಒಂದು ಮಸ್ಕಿ ಶಾಸನ ನಮಗೆ ರಾಯಚೂರು ಇರ್ಬೋದು, ಬಳ್ಳಾರಿ ಇರ್ಬೋದು, ಕೊಪ್ಪಳ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಕಲಬುರಗಿ ಇರ್ಬೋದು, 5 ಡಿಸ್ಟಿಕ್ಗಳು. ಈ 5 ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಅಶೋಕನ ಶಾಸನಗಳು ಪತ್ತೆಯಾಗಿದೆ ನೋಡಿ. ಸುಮಾರು 18 ಶಾಸನಗಳು ಸಿಕ್ಕಿದೆ. ಅದರಲ್ಲಿ ನಾವು 14 ಶಾಸನ ಅಥವಾ 17 ಶಾಸನಗಳನ್ನು ಓದಿದ್ದೀವಿ. ಎಲ್ಲ ಕಿರುಬಂಡೆಗಲ್ಲು ಶಾಸನಗಳು ಅಂತ ನಿಮಗೆ ಗೊತ್ತಿರಬೇಕು. ಕಿರುಬಂಡೆಗಲ್ಲು ಶಾಸನಗಳು ಅಂತ ಗೊತ್ತಿರಬೇಕು ನೋಡಿ. ಅಶೋಕನನ್ನು ನಾವು ಏನಂತ ಕರಿತೀವಿ ಅಂದರೆ ಈ ಭಾರತದ ಒಂದು ಶಾಸನಗಳ ಪಿತಾಮಹ ಅಂತ ಅಶೋಕನನ್ನು ಕರಿತೀವಿ. ಅದೇ ರೀತಿಯಾಗಿ ನಾವು ವಿಶೇಷವಾಗಿ ನೋಡೋದಾದರೆ ಈ ಒಂದು ಕರ್ನಾಟಕದ ಒಂದು ಶಾಸನಗಳ ಪಿತಾಮಹ ಅಂತ ನಾವು ಯಾರಿಗೆ ಕರಿತೀವಿ ಅಂದರೆ ಬಿ ಎಲ್ ರೈಸ್ ಅವರ ವಿಶೇಷತೆ ನಿಮಗೆ ಗೊತ್ತಿರಬೇಕು. ಸುಮಾರು 9,000 ಶಾಸನಗಳನ್ನು ಕರ್ನಾಟಕದಲ್ಲಿ ಅವರು ಪತ್ತೆ ಹಚ್ಚಿದ್ದು, ಇನ್ಸ್ಕ್ರಿಪ್ಷನ್ಗಳನ್ನು ಪತ್ತೆ ಹಚ್ಚಿದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು ನೋಡಿ. ಹಾಗಾದರೆ ಅಶೋಕನ ಶಾಸನಗಳು ನಿಮಗೆ ರಾಯಚೂರು ಇರ್ಬೋದು, ಕೊಪ್ಪಳ ಇರ್ಬೋದು, ಹಾಗೆ ಕಲಬುರಗಿ ಇರ್ಬೋದು, ಹಾಗೆ ಅದನ್ನು ಚಿತ್ರದುರ್ಗ ಇರ್ಬೋದು, ಹಾಗೆ ಈ ಬಳ್ಳಾರಿ ಇರ್ಬೋದು, ಈ ಪ್ರದೇಶಗಳಲ್ಲಿ ಕಂಡುಬಂದಂಥದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕಾಗತ್ತೆ. ಆದರೆ ಈ ಮಸ್ಕಿಯ ಶಾಸನ ದೇವನಾಂ ಪ್ರಿಯದರ್ಶ 1915ರಲ್ಲಿ ಸಿ ಬಿಡನ್ರವರು ಏನು ಮಾಡ್ತಾರೆ, ಪತ್ತೆ ಹಚ್ಚಿದ್ದಾರೆ. ಇಬ್ಬರು ಪತ್ತೆ ಹಚ್ತಾರೆ. ಸಿ ಬಿಡನ್ರವರ ಪತ್ತೆ ಹಚ್ಚಿದ್ರ ಬಗ್ಗೆ, ಸಂಶೋಧಿಸಿದ್ದರ ಬಗ್ಗೆ ನಿಮಗೆ ಮಾಹಿತಿ ಬೇಕು. ಹಾಗಾದರೆ ಅಶೋಕನ ಶಾಸನಗಳನ್ನು 1837ರಲ್ಲಿ ಹೆಚ್ಚಾಗಿ ಓದಂಥವನೇ ಜೇಮ್ಸ್ ಪ್ರಿನ್ಸೆಪ್ ಅಂತ ಗೊತ್ತಿರಬೇಕು. ಯಾರು? ಜೇಮ್ಸ್ ಪ್ರಿನ್ಸೆಪ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ಅಶೋಕನ ಹೆಸರು ಪ್ರಥಮ ಬಾರಿಗೆ ಉಲ್ಲೇಖಿಸಿದ ಮಸ್ಕಿ ಶಾಸನ ಓದಿದ ಶಾಸನಗಳ ತಜ್ಞ ಯಾರು ಅಂತ ನಿಮಗೆ ಗೊತ್ತಿರಬೇಕು. ಇದು ಯಾವ ಲಿಪಿಯಲ್ಲಿದೆ ಅಂದರೆ ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆ ಮಸ್ಕಿ. ಯಾಕೆ ಅಂದರೆ ಇಲ್ಲಾಂದರೆ ಅದೇ ಶಾಸನ ಕರ್ನಾಟಕದ ಮೊದಲ ಸಂಸ್ಕೃತ ಆಗ್ತಿತ್ತು, ಸಂಸ್ಕೃತದಲ್ಲಿದ್ದರೆ ಮಸ್ಕಿ ಶಾಸನ, ಬ್ರಾಹ್ಮಿ ಲಿಪಿ ಮತ್ತು ಈ ಒಂದು ಪ್ರಾಕೃತ ಭಾಷೆ ಅಂತಲೂ ಕರಿತೀವಿ, ಪ್ರಾಕೃತ ಭಾಷೆ ಅಂತ. ಲಾಹೋರಿನ ಗವರ್ನರ್ ಆಗಿ ರಣಜಿತ್ ಸಿಂಗನನ್ನು ನೇಮಿಸಿದವರು ಯಾರು ನೋಡಿ. ರಣಜಿತ್ ಸಿಂಗನ ಮಗ ದುಲೀಪ್ ಸಿಂಗ್ ಅಂತ ಗೊತ್ತಿರಬೇಕು. ದುಲೀಪ್ ಸಿಂಗನ ಏನು ಮಾಡ್ತಾನೆ, ಕೊಹಿನೂರು ವಜ್ರವನ್ನು ಬ್ರಿಟಿಷರಿಗೆ ಕೊಡ್ತಾನೆ. ಕೊಹಿನೂರು ಡೈಮಂಡನ್ನು, ಅಫ್ಘಾನಲ್ಲಿದ್ದಂಥ ಕೊಹಿನೂರು ಡೈಮಂಡನ್ನು ಮತ್ತೆ ಭಾರತಕ್ಕೆ ತಂದಂಥವನೇ ಯಾರು ಅಂದರೆ ರಣಜಿತ್ ಸಿಂಗ್. ತಂದು ಒಡಿಸ್ಸಾದ ಪುರಿ ಜಗನ್ನಾಥ ದೇವಾಲಯದಲ್ಲಿ ಅದನ್ನು ಇಟ್ಟಿರ್ತಾನೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. 1799ರಲ್ಲಿ ಇವನ ಸಾಹಸವನ್ನು ಮೆಚ್ಚಿ ಈ ಜಾಮನ್ ಶಾ ಕಾಬೂಲ್ನ ದೊರೆ ಏನು ಮಾಡ್ತಾನೆ, ರಣಜಿತ್ ಸಿಂಗನನ್ನು
ರಣಜಿತ್ ಸಿಂಗನನ್ನು ಏನು ಮಾಡ್ತಾನೆ, ಈ ಒಂದು ಲಾಹೋರ್ನ ಗವರ್ನರ್ ಆಗಿ ಮಾಡ್ತಾನೆ. ಈ ರಣಜಿತ್ ಸಿಂಗನ ಮಡದಿಯೇ ರಾಣಿ ಜಿಂದಾಲ್. ರಣಜಿತ್ ಸಿಂಗ್ ಮತ್ತು ರಾಣಿ ಜಿಂದಾಲ್ನ ಮಗನೇ ಯಾರು ಅಂದರೆ ಈ ದುಲೀಪ್ ಸಿಂಗ್ ಅಂತಕ್ಕಂಥದ್ದು. ದುಲೀಪ್ ಸಿಂಗ್ 1848 ಮತ್ತು 49ರಲ್ಲಿ ಈ ಒಂದು ಲಾರ್ಡ್ ಡಾಲೋಸಿಗೆ ಈ ವಿಶ್ವವಿಖ್ಯಾತ ಕೊಹಿನೂರು ವಜ್ರವನ್ನು ನೀಡಿದಂಥವನು ಇವನೇ. ಕೊಹಿನೂರು ಡೈಮಂಡನ್ನು ನೀಡಿದಂಥವನು ಯಾರು ಅಂದರೆ ಇವನೇ ಅಂತಕ್ಕಂಥದ್ದು ಗೊತ್ತಿರಬೇಕು ನಿಮಗೆ. ಅಹಮದ್ ಶಾ ಅಬ್ದಾಲಿ ಈ ಅಫ್ಘಾನ್ ದುರಾನಿ ಮನೆತನಕ್ಕೆ ಸಂಬಂಧಿಸಿದಂತೆ ಮತ್ತು ಪೇಶ್ವೆಗಳಿಗೆ ನಡೆದಂಥ 1761ರ ಒಂದು 3ನೇ ಪಾಣಿಪತ್ ಕದನ ಏನಿದೆ, ಈ 3ನೇ ಪಾಣಿಪತ್ ಕದನಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ನಿಮಗೆ ಕೇಳ್ತಾ ಹೋಗ್ಬೋದು. ಅಹಮದ್ ಶಾ ಅಬ್ದಾಲಿ ಎಲ್ಲಿರ್ತಾನಂದರೆ ಥರ್ಡ್ ಪಾಣಿಪತ್ ವಾರಲ್ಲಿ ಇರ್ತಾನೆ. ಆಗ ಅವನ ತಂದೆ ಮಲ್ಕಾ ಸಿಂಗ್ ಅಂತಿರ್ತಾನೆ, ಪೇಶ್ವೆಗಳಿರ್ತಾರೆ. ಪೇಶ್ವೆ ಮತ್ತು ಇವ್ರ ನಡುವೆ ನಡೆದಂಥದ್ದೇ ಥರ್ಡ್ ಪಾಣಿಪತ್ ವಾರ್. ಎಸ್ ಸ್ನೇಹಿತರೆ, ನಮಗೆ ಇವುಗಳ ಮೇಲೆ ಪ್ರಶ್ನೆಗಳೇನೆಲ್ಲ ಬರ್ಬೋದು ಮತ್ತು ಅದರ ಮುಖ್ಯಾಂಶಗಳು ಯಾವ ರೀತಿ ಸಹ ಡೈರೆಕ್ಟ್ ಕ್ವೆಶನ್ಸ್ಗಳು ಸಹ ಟಫ್ ಇದೆ ಅನ್ನೋದು ಗೊತ್ತಿರಬೇಕು ನಮಗೆ. ಎಸ್, ಅದಾದಮೇಲೆ ನಮಗೆ ಪೃಥ್ವಿರಾಜ್ ಚೌಹಾನ್ ನಂತರ ದೆಹಲಿಯ ಸಿಂಹಾಸನವನ್ನು ಅಲಂಕರಿಸಿದ ಪ್ರಥಮ ಏಕೈಕ ಹಿಂದೂ ಅರಸ ಯಾರು? ನೋಡಿ, ಈ ಪ್ರಶ್ನೆ ನಮಗೆ ಹೆಚ್ಚಾಗಿ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆಗಳಿರುತ್ತೆ. ನೋಡಿ, ಪೃಥ್ವಿರಾಜ್ ಚೌಹಾನ್ ಯಾರು ಅಂತ ಗೊತ್ತಿದೆ ನಿಮಗೆ. ಈ ಗಜನಿ ಗೋರಿ ಅಂತ ಏನು ಬರ್ತಾರೆ 1192ರಲ್ಲಿ ಈ ಒಂದು ಎರಡನೇ ತರೈನ್ ಕದನದಲ್ಲಿ ಮಡಿದಂಥವನು ಯಾರು ಅಂದರೆ ಈ 3ನೇ ಪೃಥ್ವಿರಾಜ ಚೌಹಾನ್ ಅಂತ ಗೊತ್ತಿರಬೇಕು. ಸಂಯುಕ್ತೆ ಮತ್ತು ಇವಳ ವಿವಾಹ ಆಗುತ್ತೆ, ಪೃಥ್ವಿರಾಜ ರಾಸೋ ಕೃತಿ ಇರುತ್ತೆ. ಇದು ಯಾರ್ಯಾರ ನಡುವೆ ನಡೀತು ಅಂತಕ್ಕಂಥದ್ದು ಎರಡನೇ ತರೈನ್ ಕದನ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಯಾರು ಅಂದರೆ ಗೋರಿ, ಗಜನಿ ಅಲ್ಲ ಗೋರಿ ಸತ್ತ ನಂತರ 1202ರಲ್ಲಿ ಈ ದೆಹಲಿ ಏನಾಗುತ್ತೆ, ಈ ಐಬಕ್ಕನ ವಶ ಆಗುತ್ತೆ. ಯಾರು ವಶ ಆಗುತ್ತೆ? ಕುತುಬುದ್ದೀನ್ ಐಬಕ್. ಗೋರಿಯ ಗುಲಾಮನಾದ ಕುತುಬುದ್ದೀನ್ ಐಬಕ್ ಏನು ಮಾಡ್ತಾನೆ, ಎರಡರಲ್ಲಿ ವಶ ಆಗಿ 1206ಕ್ಕೆ ದೆಹಲಿ ಸಾಮ್ರಾಜ್ಯ ಏನಾಗುತ್ತೆ, ಸ್ಥಾಪನೆ ಆಗುತ್ತೆ. ನೋಡಿ, ಇದಾದಮೇಲೆ ಏನಾಗುತ್ತೆ ನಮಗೆ ವಿಶೇಷವಾಗಿ 1526ರಲ್ಲಿ ಈ ಒಂದು ಪಾಣಿಪತ್ ಕದನ, ಮೊದಲ ಪಾಣಿಪತ್ ಕದನದ ಜೊತೆಗೆ ಮೊಘಲ್ ವಶ ಆಗುತ್ತೆ. ಆದರೆ ನಮಗಿಲ್ಲಿ ಬೇಕಾಗಿರ್ತಕ್ಕಂಥ ಏಕೈಕ ಹಿಂದೂ ಅರಸ ಯಾರು ಅಂದರೆ ಏಮು ಅಂತ ಗೊತ್ತಿರಬೇಕು. 1540ರಿಂದ 1555ರವರೆಗೆ ಹುಮಾಯೂನ್ ಅಂತಕ್ಕಂಥವನು ದೇಶಭ್ರಷ್ಟನಾದಂಥ ಸಂದರ್ಭದಲ್ಲಿ ಶೇರ್ ಶಾ ಸೂರ್ಯ ಹಿಂದೂ ಉಪ್ಪಿನ ವ್ಯಾಪಾರಿಯಾದಂಥ ಏಮು ಏನು ಮಾಡ್ತಾನೆ, ದೆಹಲಿಯನ್ನು ಆಳ್ವಿಕೆ ಮಾಡ್ತಾನೆ. 1556ರಲ್ಲಿ ಇವನು ಅಕ್ಬರ್ನ ಸೇನಾನಿ ಅಥವಾ ಅಕ್ಬರ್ನ ಗುರು ಯಾರು ಬೈರಮ್ ಖಾನನಿಂದ ಇವನು ಕೊಲೆಯಾಗ್ತಾನೆ ಏಮು. ಹಾಗಾದರೆ ದೆಹಲಿ ಸಿಂಹಾಸನವನ್ನು ಮಧ್ಯಕಾಲದಲ್ಲಿ ಏರಿದಂಥ ಇಬ್ಬರು ವ್ಯಕ್ತಿಗಳು ಯಾರು ಅಂದರೆ 3ನೇ ಪೃಥ್ವಿರಾಜ ಚೌಹಾನ್ ಮತ್ತು ಹೇಮು ಅಂತ ಗೊತ್ತಿರಬೇಕು. 1556 ಈ ಗ್ಯಾಪಲ್ಲಿ ಇವನೇನು ಮಾಡ್ದ, ಶೇರ್ ಶಾ ಸೂರ್ಯ ಸಂದರ್ಭದಲ್ಲಿ ಒಬ್ಬ ಉಪ್ಪಿನ ವ್ಯಾಪಾರಿ ವೇಮು ಏನು ಮಾಡ್ತಾನೆ, ಈ ದೆಹಲಿ ಅನ್ಕಾನ್ಷಿಯಸ್ ಆಗಿ ಕಣ್ಣಿಗೆ ಬಾಣ ತಗಲಿ ಬಿದ್ದು ಏನು ಮಾಡ್ತಾನೆ, ಈ ಬೈರಮ್ ಖಾನಿಗೆ ಸಿಕ್ಕು ಕೊಲೆ ಹಾಕ್ತಾನೆ ಏಮು ಅಂತ ಗೊತ್ತಿರಬೇಕು. ಹಾಗಾದರೆ ದೆಹಲಿ ಸಿಂಹಾಸನವನ್ನು ಮಧ್ಯಕಾಲದಲ್ಲಿ ಏರಿದಂಥ ಮಹಿಳೆ ಯಾರು ಅಂತ ನಿಮಗೆ ಕೇಳಿದರೆ ಯಾರು ಅಂದರೆ ಈ ರಜಿಯಾ ಸುಲ್ತಾನ್ ಅಂತ. ನೋಡಿ, ಈ ರಜಿಯಾ ಸುಲ್ತಾನ್ ಯಾರು ಅಂದರೆ ಇಲ್ತಮಷನ ಮಗಳು. ಇಲ್ತಮಷನ ಮಗಳಾದಂತಹ ಈ ರಜಿಯಾ ಸುಲ್ತಾನ್ ಈ ದಂಗೆಯನ್ನು ಅಥವಾ ಇದನ್ನು ವಿಶೇಷವಾಗಿ ಇದರ ಬಗ್ಗೆ ಮಾಹಿತಿ ನಿಮಗೆ ಸಿಗುತ್ತೆ. ರಾಣಾ ಕುಂಭ, ರಾಣಾ ಪ್ರತಾಪ್ ಸಿಂಗ್ ಗೊತ್ತಿದೆ ನಿಮಗೆ. ರಾಣಾ ಸಂಗನ ಬಗ್ಗೆನೂ ಸಹ ಗೊತ್ತಿರಬೇಕು. ನೋಡಿ, ಇಲ್ಲಿ ರಾಣಾ ಪ್ರತಾಪ್ ಸಿಂಗನಿಗೆ ಸಂಬಂಧಿಸಿದಂತೆ ನಿಮಗೆ ಹಳದಿ ಘಾಟ್ ಕದನ ಏನು ನಡೀತು ಅಕ್ಬರ್ ಕಾಲದಲ್ಲಿ, ಈ ಮಾನ್ ಸಿಂಗ್ ಮತ್ತು ರಾಣಾ ಪ್ರತಾಪ್ ಸಿಂಗನ ನಡುವೆ 1576ರಲ್ಲಿ ಈ ಹಳದಿ ಘಾಟ್ ಕದನ ನಡೆದು ಮೇವಾಡವನು, ಇವನು ಕಿತ್ತೂರಿನ ಮೇವಾಡದವನು. ಈ ಹಳದಿ ಘಾಟ್ ಕದನ ಏನಿದೆ ಇದ್ರ ಬಗ್ಗೆನೂ ಸಹ ನಿಮಗೆ ಗೊತ್ತಿರಬೇಕು. ಸರೈ ಘಾಟ್ ಕದನ ಬರೋದು ಔರಂಗಜೇಬ್ ಕಾಲದಲ್ಲಿ, ಏನು ಅಹೋಮ ಜನಾಂಗಕ್ಕೆ ಸಂಬಂಧಿಸಿದಂತೆ. ನೆಕ್ಸ್ಟ್ ಹಾಗಾದರೆ 6ನೇ ಪ್ರಶ್ನೆಗೆ ಉತ್ತರ ಗೊತ್ತಾಯಿತು. ಮುಂದಿನ ಪ್ರಶ್ನೆ, ಮಿಲ್ಲರ್ ಸಮಿತಿಯನ್ನು 1918ರಲ್ಲಿ ರಚನೆ ಮಾಡಿದ ಉದ್ದೇಶ. ನೋಡಿ, ಇದು ಒಂದು ದೊಡ್ಡ ಇತಿಹಾಸ ಇದೆ. 1912ರಿಂದ 18ರವರೆಗೆ ಮೈಸೂರಿನ ದಿವಾನರಾದಂಥವ್ರು ಯಾರು ಅಂದರೆ ಸರ್ ಎಂ ವಿ ವಿ ಅವರು. ಬಟ್ ಅದರ್ವೈಸ್ ಈಗ ಸರ್ ಎಂ ವಿ ವಿ ಅವರು ಆದಮೇಲೆ ನಮಗೆ ಬೇಕಾದಂಥ ಮೇಜರ್ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಸರ್ ಎಂ ವಿ ವಿ ಅವರು 18ರಲ್ಲಿ ಈ ಒಂದು ದಿವಾನಗಿರಿಗೆ ರಾಜೀನಾಮೆ ರಿಸೈನ್ ಮಾಡೋದಕ್ಕೆ ಮುಖ್ಯ ಕಾರಣ ಏನು ಅಂತ ಕೇಳ್ತಾರೆ. ಏನು ಮುಖ್ಯ ಕಾರಣ ಅಂದರೆ, ಹಿಂದುಳಿದ ವರ್ಗದವರಿಗೆ ಸರ್ಕಾರಿ ಕೆಲಸದಲ್ಲಿ ಮೀಸಲಾತಿಯನ್ನು
ಕೋರಿ ಏನಾಗುತ್ತೆ ಈ ಮಿಲ್ಲರ್ ಸಮಿತಿ ಬರುತ್ತೆ 1918ರಿಂದ 22ರವರೆಗೆ. ಈ ಬ್ರಾಹ್ಮಣೇತರ ದಿವಾನರಾದಂಥ ಕಾಂತರಾಜ ಅರಸ್ ಅವರ ಅವಧಿಯಲ್ಲಿ ಇದು ಜಾರಿಗೆ ಬರುತ್ತೆ. ಹಾಗಾಗಿ ಈ ಮಿಲ್ಲರ್ ಸಮಿತಿ ಮುಖ್ಯ ಉದ್ದೇಶ ಹಿಂದುಳಿದ ವರ್ಗದವರಿಗೆ ಸರ್ಕಾರಿ ನೌಕರಿಯಲ್ಲಿ ಆಶ್ವಾಸನೆ ಅಥವಾ ಮೀಸಲಾತಿಯನ್ನು ನೀಡಬೇಕು ಅಂತ ಬಂದದ್ದನ್ನು ವಿರೋಧಿಸಿ ಸರ್ ಎಂ ವಿಶ್ವೇಶ್ವರಯ್ಯನವರು ಏನು ಮಾಡ್ತಾರೆ, ತಮ್ಮ 6 ವರ್ಷದ ದಿವಾನಗಿರಿಗೆ ರಾಜೀನಾಮೆಯನ್ನು ನೀಡ್ತಾರೆ. ಹಾಗಾಗಿ ಕಾಂತರಾಜ್ ಅರಸು ಅವ್ರ ಬಗ್ಗೆಯೂ ನಿಮ್ಗೆ ಗೊತ್ತಿರಬೇಕು. ಬ್ರಾಹ್ಮಣೇತರ ಮೊದಲ ದಿವಾನ ಇವರಾಗಿದ್ದ ಅಂತಕ್ಕಂಥದ್ದು ಸಹ ನಮಗೆ ಗೊತ್ತಿರಲಿ. ಮಿಲ್ಲರ್ ಸಮಿತಿ 1918ರಲ್ಲಿ ರಚನೆ ಮಾಡಿದ ಉದ್ದೇಶ ಹಿಂದುಳಿದ ವರ್ಗಗಳಿಗೆ ಶಿಕ್ಷಣವನ್ನು ಕೊಡುವುದೇ ಆಗಿತ್ತು, ಏನು ಅಂತ ನಿಮಗೆ ಗೊತ್ತಿರಲಿ. ಹಾಗಾದರೆ 1857ರ ದಂಗೆಯಲ್ಲಿ ಕರ್ನಾಟಕದಲ್ಲಿ ಪ್ರಮುಖ ನಾಯಕರು ಅಂತ ಪ್ರಶ್ನೆ ಕೊಟ್ಟಿದ್ದಾನೆ. ಏನಾಗುತ್ತಿಲ್ಲ ಅಂದರೆ ಉತ್ತರ ಭಾರತಕ್ಕೆ ಮಾತ್ರ ಸೀಮಿತ ಆಗಿತ್ತು. ನೋಡಿಲಿ, ಹಲಗಲಿ ಅಂತ ಒಂದಿದೆ. ನೆಕ್ಸ್ಟ್ ಯಾವುದಿದೆ, ಈ ಒಂದು ಸುರಪುರ ಅಂತ ಒಂದಿದೆ. ಸುರಪುರ ಆದಮೇಲೆ ಯಾವುದಿದ್ದಿಲ್ಲಿ, ಈ ಒಂದು ನರಗುಂದ ಅಥವಾ ಮುಂಡರಗಿ ಅಂತಕ್ಕಂಥದ್ದು ಯಾವುದು, ಅಥವಾ ನರಗುಂದ ಇರ್ಬೋದು. ನೆಕ್ಸ್ಟ್ ಅದ ಮುಂಡರಗಿ ಅಂತ ಗೊತ್ತಿರಬೇಕು, ಮುಂಡರಗಿ. ನೋಡಿ, ಈ ಹಲಗಲಿ ಎಲ್ಲಿ ಬರುತ್ತಪ್ಪ ಅಂದರೆ ಇದು ಬಿಜಾಪುರ. ಇದೆಲ್ಲಿ ಬರುತ್ತೆ, ಬಿಜಾಪುರ. ಸುರಪುರ ಎಲ್ಲಿ ಬರುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಸುರಪುರ ಈ ಒಂದು ಯಾದಗಿರಿ ಡಿಸ್ಟಿಕಲ್ಲಿ ಬರುತ್ತೆ. ನೋಡಿ, ನರಗುಂದ ಮತ್ತು ಮುಂಡರಗಿ ಈಗ ಎಲ್ಲಿಗೆ ಸೇರುತ್ತೆ ಅಂದರೆ ಈ ಗದಗ ಡಿಸ್ಟಿಕ್ಕಿಗೆ ಸೇರುತ್ತೆ. ನೋಡಿ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857 ಇಲ್ಲಿ ನಡೆಯುತ್ತೆ. 1858, 1858 ಅಂತಿದೆ. ನೋಡಿ, ಹಾಗಾದರೆ ಹಲಗಲಿಯಲ್ಲಿ ದಂಗೆಯ ನಾಯಕ ಯಾರು ವಹಿಸಿದ್ರು ಅಂದರೆ ಈ ಒಂದು ಬಾಬೂಜಿ ನಿಂಬೋಳ್ಕರ್ ಅಂತಕ್ಕಂಥವ್ರು ವಹಿಸಿದ್ರು. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ಬಾಬೂಜಿ ನಿಂಬೋಳ್ಕರ್ ಹಲಗಲಿ ಬಂತಿಲ್ಲಿ ಬೇಡರು. ಸುರಪುರ ಕೊಟ್ಟಿದ್ದಾರೆ. ಸುರಪುರದಲ್ಲಿ ಯಾರು ವಹಿಸಿದ್ರು, ಈ ಒಂದು ವೆಂಕಟಪ್ಪ ನಾಯಕ. ನೆಕ್ಸ್ಟ್ ಹಾಗಾದರೆ ಇಲ್ಲಿ ನಮಗೆ ಮುಂಡರಗಿ ನರಗುಂದದಲ್ಲಿ ಕೊಟ್ಟಿದ್ದಾರೆ. ನರಗುಂದದಲ್ಲಿ ಬಾಬಾ ಸಾಹೇಬ್ ಅಂತಕ್ಕಂಥವ್ರು ವಹಿಸಿದ್ರು. ಹಾಗಾದರೆ ಮುಂಡರಗಿಯಲ್ಲಿ ಯಾರು ವಹಿಸಿದ್ರು ಅಂದರೆ ತಹಶೀಲ್ದಾರ್ ಭೀಮರಾವ್ ಅಂತಕ್ಕಂಥವ್ರು ವಹಿಸಿದ್ರು. ತಹಶೀಲ್ದಾರ್ ಭೀಮರಾವ್. ನೋಡಿ, ಈ ಫಸ್ಟ್ ಆಪ್ಷನ್ಸ್ ಕರೆಕ್ಟಾಗಿದೆ. ಯಾಕೆ ಅಂದರೆ ಇದು ದಕ್ಷಿಣ ಭಾರತದಲ್ಲಿ ಇಲ್ಲಿ ಮಾತ್ರ ನಡೆಯುತ್ತೆ. ನೆಕ್ಸ್ಟ್ ಆಗೋದು ನಿಮಗೆ ಕಿತ್ತೂರು ರಾಣಿ ಚೆನ್ನಮ್ಮ ದಂಗೆ ಅಂದರೆ 24 ಅಂತ ಗೊತ್ತಿರಬೇಕು. ಸಂಗೊಳ್ಳಿ ರಾಯಣ್ಣನ ಒಂದು ಡೆತ್ ಆದಂಥದ್ದು ಅಥವಾ ಏನೋ ದಂಗೆ ಅಂದರೆ 1830 ಅಂತ ಗೊತ್ತಿರಬೇಕು. ನೆಕ್ಸ್ಟು ಟಿಪ್ಪು ಸುಲ್ತಾನ್ ಮರಣ ಅಂದರೆ ನಿಮಗೆ ಗೊತ್ತಿರಬೇಕು 1799. ಹಾಗಾದರೆ ದೋಂಡಿವಾಗ್ ಘಟನೆ ಆಗಿದ್ದು 1800ರಲ್ಲಿ. ಹಾಗಾದರೆ ಬೂದಿ ಬಸಪ್ಪನ ನಗರ ದಂಗೆ ಆಗಿದ್ದು 1831ರಲ್ಲಿ ಫೈನಲ್ ಆಗುತ್ತೆ. ಹಾಗಾದರೆ ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಆಗಲಿ ಯಾವುದು ಅಲ್ಲ. ಫಸ್ಟ್ ಒನ್ ರೈಟ್ ಆನ್ಸರ್ ಅಂತ ಗೊತ್ತಿರಬೇಕು. ಹಲಗಲಿ, ಸುರಪುರ, ನರಗುಂದ, ಮುಂಡರಗಿ. ದೋಂಡಿವಾಗ್ ಟಿಪ್ಪು ಮರಣದ ನಂತರ ಏನು ಮಾಡ್ತಾನೆ, ಅವನು ಮೈಸೂರಿನ ಒಂದು ಒಡೆಯ ಆಗಬೇಕು ಅಥವಾ ಮೈಸೂರಿನ ಅಧಿಕಾರಕ್ಕೆ ಸರ್ವಾಧಿಕಾರಿ ಆಗಬೇಕಂತ ಹೋರಾಡಿದವನು. ಬೂದಿ ಬಸಪ್ಪ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಂದಾಯದ ವಿರುದ್ಧ ಹೋರಾಡಿ ಅವರ ಅಧಿಕಾರವನ್ನೇ ಕಳೆದಂಥವನು ಈ ಕುಂಸಿಯ ಬೂದಿ ಬಸಪ್ಪ. ನೋಡಿ, ಇವನ ಬಗ್ಗೆ ನಿಮಗೆ ಗೊತ್ತಿರಬೇಕು. 1857ರ ದಂಗೆ ಕರ್ನಾಟಕದಲ್ಲಿ ಪ್ರಮುಖ ನಾಯಕರ ಬಗ್ಗೆ ನಿಮಗೆ ಮಾಹಿತಿ ಸಿಕ್ತು. ನೆಕ್ಸ್ಟ್, ಭಾರತದ ಧ್ವಜವನ್ನು ವಿನ್ಯಾಸಗೊಳಿಸಿದ ವ್ಯಕ್ತಿ ನಿಮಗೆಲ್ಲ ಗೊತ್ತಿದೆ. ಈ ಒಂದು ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ಏನು ಇದೆಲ್ಲ ಆಯಿತು. ಭಾರತದ ಧ್ವಜವನ್ನು 1921ರಲ್ಲಿ ಗಾಂಧೀಜಿಯವರ ಫಸ್ಟ್ ಪ್ರದರ್ಶನ ಆಗುತ್ತೆ ವಿಜಯವಾಡದಲ್ಲಿ. ನೆಕ್ಸ್ಟು 1947 ಈ ಒಂದು ಜುಲೈ 22ನೇ ತಾರೀಕು ಭಾರತ ಸಂವಿಧಾನ ರಚನಾ ಸಭೆ ಏನು ಮಾಡುತ್ತೆ, ಈ ಧ್ವಜವನ್ನು ಅಡಾಪ್ಟ್ ಮಾಡಿಕೊಳ್ಳುತ್ತೆ. ಈ ಭಾರತ ಧ್ವಜ ನ್ಯಾಷನಲ್ ಫ್ಲ್ಯಾಗನ್ನು ಅಳವಡಿಸ್ಕೊಳ್ಳುತ್ತೆ. ಹಾಗಾದರೆ ವಿನೋಬಾ ಭಾವೆ ಅವ್ರ ಬಗ್ಗೆ ಗೊತ್ತಿರಬೇಕು. 1940ರ ಗಾಂಧೀಜಿಯವರ ಈ ಒಂದು ವೈಯಕ್ತಿಕ ಚಳುವಳಿ ಏನಿದೆ, ಯಾಕೆ ಅಂದರೆ 2ನೇ ವಿಶ್ವ ಸಮರದ ಸಂದರ್ಭದಲ್ಲಿ ಬ್ರಿಟನ್ ಸಂಕಷ್ಟದ ಸ್ಥಿತಿಯಲ್ಲಿದ್ದಾಗ ನಾವು ಸ್ವತಂತ್ರ ಬೇಡುವುದಿಲ್ಲ ಅಂತ ಹೇಳಿದ್ದು ಯಾರು ಅಂದರೆ ಗಾಂಧೀಜಿ. ಹಾಗಾಗಿ ಅವರು ವಿನೋಬಾ ಭಾವೆ ಅವರ ವೈಯಕ್ತಿಕ ಚಳವಳಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಇದರ ಮೊದಲ ಅಧ್ಯಕ್ಷರನ್ನಾಗಿ ವಿನೋಬಾ ಭಾವೆ ಆದಮೇಲೆ ನೆಹರು ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗ್ತಾರೆ. ನೆಕ್ಸ್ಟು
1951-52 ಏನಾಗುತ್ತೆ ಅಂದರೆ 51-52 ಈ ಒಂದು ತೆಲಂಗಾಣ, ಈಗ ತೆಲಂಗಾಣ ಮೊದಲು ಆಂಧ್ರ ಇತ್ತು, ಈ ತೆಲಂಗಾಣ ಸ್ಟೇಟಿನ ಒಂದು ಪಾಚಂಪಳ್ಳಿ ಅಂತಕ್ಕಂತಹ ಒಂದು ಸ್ಥಳದಲ್ಲಿ ವಿನೋಬ ಭಾವೆ ಅವರು ಏನು ಮಾಡ್ತಾರೆ, ಈ ಭೂದಾನ ಚಳವಳಿ ಏನು ಮಾಡಿದರು, ಭೂದಾನ ಚಳವಳಿಯನ್ನು ಸ್ಟಾರ್ಟ್ ಮಾಡಿದ್ರು. ಏನು ಅಂದರೆ ಅತಿ ಹೆಚ್ಚು ಭೂಮಿ ಇದ್ದಂತಹ ಈ ಭೂಮಿಯ ಜಮೀನ್ದಾರರು ಬಡವರಿಗೆ ಭೂಮಿಯನ್ನು ನೀಡಬೇಕು ಅಂತಕ್ಕಂಥ ಒಂದು ಚಳವಳಿ ಸ್ಟಾರ್ಟ್ ಮಾಡ್ತಾರೆ. ಅದೇ ಭೂದಾನ ಚಳವಳಿ. ನೋಡಿ, ನಿಮಗೆ ಸರೋಜಿನಿ ನಾಯ್ಡು ಅವ್ರ ಬಗ್ಗೆ ಗೊತ್ತಿದೆ. 1925 ಇರ್ಬೋದು ಅಥವಾ ಮೊದಲ ಮಹಿಳಾ ರಾಜ್ಯಪಾಲ ಇರ್ಬೋದು. ಪಟ್ಟಾಭಿ ಸೀತಾರಾಮಯ್ಯ ಅಂದರೆ 1939 ಸುಭಾಷ್ ಚಂದ್ರ ಬೋಸ್ ವಿರುದ್ಧ ಏನು ಮಾಡ್ತಾರೆ, ಎಲೆಕ್ಷನ್ನಿಗೆ ನಿಂತಂಥವ್ರು. ಹಾಗೆ ಭಾರತ ಸ್ವತಂತ್ರಗೊಂಡ ಮೇಲೆ 1948 ಈ ಜೈಪುರ, ಈ ಜೈಪುರದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಅಧ್ಯಕ್ಷತೆ ವಹಿಸ್ತಾರೆ ಆಫ್ಟರ್ ಇಂಡಿಪೆಂಡೆಂಟ್. ಪಟ್ಟಾಭಿ ಸೀತಾರಾಮಯ್ಯ ಹಾಗೆ ಸುಭಾಷ್ ಚಂದ್ರ ಬೋಸಿಂದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಲ್ಲಿ ಎಲೆಕ್ಷನ್ ನಿಂತು ಸೋತಂತರು ಸಹ ಇವರೇ ಅಂತ ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ಈ ಕಂಟೆಂಟ್ಗಳ ಮೇಲೆ ನಾವು ಯಾವ ರೀತಿ ಹೋರಾಟಗಳನ್ನು ಮಾಡಿದ್ವಿ ಅಂತ. ನೆಕ್ಸ್ಟ್ ನೋಡಿ, ಮತ್ತೆ ಇಲ್ಲಿ ಕೊಟ್ಟಿದ್ದಾರೆ ಪಟ್ಟಿ 1 ಮತ್ತು ಪಟ್ಟಿ 2ಕ್ಕೆ ಸಂಬಂಧಿಸಿದಂತಹ ಕೆಳಗೆ ನೀಡುವ ಸಂಕೇತಗಳನ್ನು ಸರಿಯಾದ ಉತ್ತರದಲ್ಲಿ ಬರೆಯಿರಿ ಅಂತ. ತರೈನ್ ಇರ್ಬೋದು, ಕಿತ್ತೂರು ದಿಗ್ವಿಜಯ ಇರ್ಬೋದು, ಹಳದಿ ಘಾಟ್ ಇರ್ಬೋದು, ಕಣ್ವಾ ಕದನ ಇರ್ಬೋದು. ಫಸ್ಟ್ ತರೈನ್ ಬಗ್ಗೆ ನೋಡೋಣ. 1192 ತರೈನ್, 3ನೇ ತರೈನ್ ಕದನ ನೆಕ್ಸ್ಟ್ ಇಲ್ತಮಷ್ ಕಾಲದಲ್ಲಿ ನಡೆಯುತ್ತೆ. ನೋಡಿ, ಕಿತ್ತೂರು ಅಲ್ಲಾವುದ್ದೀನ್ ಖಿಲ್ಜಿ 1903, ಹಳದಿ ಘಾಟ್ 1576. ನಮಗೆ ಪಾಣಿಪತ್ ಆದಮೇಲೆ ಕುಣ್ವಾ ಕದನ ಆಗುತ್ತೆ. ಕಣ್ವಾ ಕದನ 1527 ಅಂತ ಗೊತ್ತಿರು, 27 ಅಂತ ಗೊತ್ತಿರು. ಈಗ ನಮಗೆ ಗೊತ್ತಾಗೋಗ್ಬಿಡ್ತು ಯಾರ್ಯಾರು ಆಯಿತು ಅಂತ. ನೋಡಿ, ತರೈನ್ ಕದನ ಯಾರಿಗೆ ಆಯಿತು ಅಂದರೆ ಇಲ್ಲಿ ಆಪ್ಷನ್ಸಲ್ಲಿ ನೋಡೋಣ. 3ನೇದು ಮೊಹಮ್ಮದ್ ಗೋರಿ. ಇಲ್ಲಿ ಗೋರಿ ಇದೆ, ಇಲ್ಲಿ ಮೊಹಮ್ಮದ್ ಗೋರಿ ಇದೆ. ನೋಡಿ, ಗಜನಿ ಅಲ್ಲ, ಗೋರಿ ಇಲ್ಲಿದೆ. ನೆಕ್ಸ್ಟ್ ಹಾಗಾದರೆ ನೆಕ್ಸ್ಟ್ ಚಿತ್ತೂರು ದಿಗ್ವಿಜಯ. ಚಿತ್ತೂರು ದಿಗ್ವಿಜಯ ಇಲ್ಲೂ 4 ಇದೆ, ಇಲ್ಲೂ 4 ಇದೆ. ಈಗ ಮತ್ತೆ ಹುಡುಕ್ಬೇಕಾಗತ್ತೆ ನಾವು. ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನೆ, ಪದ್ಮಾವತಿ, ಮೇವಾಡದ ರಾಣಿ ಪದ್ಮಾವತಿ ಮೇಲೆ ಅಟ್ಯಾಕ್ ಮಾಡ್ತಾನಲ್ವಾ. ಈ ಅಲ್ಲಾವುದ್ದೀನ್ ಖಿಲ್ಜಿಗೆ ಸಿಗದಂತೆ ರಾಣಿ ಯಾರು, ಈ ಪದ್ಮಾವತಿ. ಈ ಪದ್ಮಾವತಿ ಏನಿದ್ದಾಳೆ ಇವಳು ಚಿತ್ತೂರಿನವಳು. ಮೇವಾಡದ ರಾಜಧಾನಿ ಚಿತ್ತೂರಿನವಳು ಅಂತ ನಿಮಗೆ ಗೊತ್ತಿರಬೇಕು. ಹಾಗೆ ಕಮಲದೇವಿ ಏನಿದ್ದಾಳೆ ಅವಳು ಗುಜರಾತ್ನಲ್ಲಿ. ಈ ಅಲ್ಲಾವುದ್ದೀನ್ ಖಿಲ್ಜಿಗೆ ಸಿಕ್ಕು ಮಡದಿ ಆದವಳು ಯಾರು ಅಂದರೆ ಗುಜರಾತಲ್ಲಿ ಕಮಲಾದೇವಿ. ಚಿತ್ತೂರಲ್ಲಿ ಸಿಗದೇ ಇರತಕ್ಕಂಥವಳು ಯಾರು ಅಂದರೆ ಈ ಪದ್ಮಾವತಿ ಅಂತಕ್ಕಂಥವಳು ಜೋಹರ್ ಪದ್ಧತಿಗೆ ಬಲಿಯಾದ. ಈಗ ಹಳದಿ ಘಾಟ್ ಕದನದ ಬಗ್ಗೆ ನಾವು ನೋಡಲೇಬೇಕು. ಹಳದಿ ಘಾಟ್ ಕದನ ಮಾನ್ಸಿಂಗ್ ಗೆಲ್ತಾನೆ ಮೇವಾಡ, ಆದರೆ ಸಂಪೂರ್ಣವಾಗಿ ಗೆಲ್ಲಕ್ಕಾಗಲ್ಲ. ಇಲ್ಲಿದೆ, ಸರಿ ಇದೆ. ನೆಕ್ಸ್ಟ್ ಹಾಗಾದರೆ ಕಣ್ವಾ ಕದನ ನಮಗೆ ಸಿಗ್ತಾ ಇದೆ. ಇಲ್ಲಿ ಬಾಬರ್ಗೆ ಸಂಬಂಧಿಸಿದಂಥ, ರಾಣಾಗೆ ಸಂಬಂಧಿಸಿದಂಥ ನಡೆಯುತ್ತೆ. ಈಗಾದರೆ 3ನೇ ಆಪ್ಷನ್ಸ್ ಏನಿದೆ ಇದು ಸರಿಯಾದ ಉತ್ತರ. 3ನೇ ಆಪ್ಷನ್ಸ್ ಏನಿದೆ ಇದು ಸರಿಯಾದ ಉತ್ತರ. 10ನೇ ಪ್ರಶ್ನೆಗೆ ಆಪ್ಷನ್ 3 ಏನಿದೆ, ಆಪ್ಷನ್ 3 ಸರಿಯಾದ ಉತ್ತರ ಅಂತ ಸ್ನೇಹಿತರೆ ನಮಗೆ ಗೊತ್ತಾಯಿತು. ಆಪ್ಷನ್ 3 ಸರಿಯಾದ ಉತ್ತರ ಅಂತಕ್ಕಂಥದ್ದು ನಮಗೆ ಗೊತ್ತಾಯಿತು. ಮತ್ತು ಈ ಕದನಗಳ ಬಗ್ಗೆನೂ ಸಹ ನಿಮಗೆ ಮಾಹಿತಿ ಹೆಚ್ಚಾಗಿ ಇರಬೇಕು ಸ್ನೇಹಿತರೆ. ನೆಕ್ಸ್ಟ್ ಅದಾದಮೇಲೆ ಅಲ್ಲಾವುದ್ದೀನ್ ಖಿಲ್ಜಿ ಸುಧಾರಣೆ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಅಲ್ಲಾವುದ್ದೀನ್ ಖಿಲ್ಜಿ ಅಂದ ತಕ್ಷಣ ನಿಮಗೆ ಗೊತ್ತಿರಬೇಕು. ನೋಡಿ, ವಿಶೇಷವಾಗಿ ಒಂದು ಬೃಹತ್ ಸೇನೆಯನ್ನು ಕಟ್ಟಿದಂಥವನು ಡೆಲ್ಲಿ ಸುಲ್ತಾನ್ಸಲ್ಲಿ. ಇವನು ಈ ಜಹಾಗೀರ್ ಪದ್ಧತಿಯನ್ನು ಕ್ಯಾನ್ಸಲ್ ಮಾಡಿ ಏನು ಮಾಡ್ತಾನೆ, ಈ ವೇತನ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಮತ್ತು ಈ ದಾಗ್ ಸಿಸ್ಟಮ್, ಕುದುರೆಗಳಿಗೆ ಸೀಲ್ ಆಗ್ತಕ್ಕಂಥ ದಾಗ್ ಸಿಸ್ಟಮನ್ನು ಜಾರಿಗೆ ತರ್ತಾನೆ. ನೆಕ್ಸ್ಟು ಅದೇ ರೀತಿಯಾಗಿ ಈ ಹಾಜರಾತಿಯನ್ನು ಜಾರಿಗೆ ತರ್ತಾನೆ. ಹಾಗಾದರೆ ಹೆಚ್ಚು ಸೈನಿಕರು ಇದ್ದುದರಿಂದ ಅವರಿಗೆ ದಿನನಿತ್ಯದ ವಸ್ತುಗಳು ಕಡಿಮೆ ಬಳಕೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಏನು ಮಾಡ್ತಾನೆ, ಈ ಮಾರುಕಟ್ಟೆ ಸುಧಾರಣೆ ಏನಿದೆ ಅದಕ್ಕೂ ಸಹ ಇವನು ಸಹಿ ಆಗ್ತಾನೆ. ನೋಡಿ, ಕಂದಾಯ ಮತ್ತು ಭೂದಾನವನ್ನು ಮುಟ್ಟುಗೋಲು ಹಾಕಿಕೊಂಡಿದ್ದು ಇವನ ಒಂದು ವಿಶೇಷ. ಏನು ಕೇಳಿದ್ರಲ್ಲಿ ಹೇಳಿಕೆಗಳು ಪರಿಶೀಲಿಸಿ ಅಂತ, ಯಾವ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ ನೋಡಿ. ಹಾಗೆ ಕಂದಾಯ ಮತ್ತು ಭೂಕಂದಾಯ ಇವನು ಆಗೊಂಡ. ಈಗ ಹೇಳಿದೆ ದಾಗ್ ಮತ್ತು ಚಹಾ, ಹುಲಿ ಮತ್ತು ಜಾರಿಗೊಳಿಸಿದಂಥ ತಂದವನು ಇವನೇ ಅಂತ. ಗಣ್ಯ ಅಧಿಕಾರಿಗಳು ಹಾಗೂ ಸೇನಾಧಿಕಾರಿ ಇಕ್ತಾಗಳನ್ನು ರದ್ದುಪಡಿಸಿದ್ದಾರೆ. ಇದನ್ನು ಪಡಿಸ್ತಿಲ್ಲ ಅವನು, ಇಕ್ತಾಗಳನ್ನು ರದ್ದುಪಡಿಸ್ತಿಲ್ಲ. ಇದೊಂದು ಸೆಂಟೆನ್ಸ್ ಸರಿಯಿಲ್ಲ. ಮದ್ಯದ ಸಾರ್ವಜನಿಕ ಮಾರಾಟದ ನಿಷೇಧ ಆಗಿತ್ತು. ನೋಡಿ, ಮದ್ಯಪಾನವನ್ನು ನಿಷೇಧ ಮಾಡಿದ ಡೆಲ್ಲಿ ಸುಲ್ತಾನ ಇವನೇ ಅಂತ ಗೊತ್ತಿರಬೇಕು. ಹಾಗಾದ್ರೆ ನಿಮಗೆ 3 ಬಿಟ್ಟು 1, 2, 4 ಏನಿದೆ, 1, 2, 4, ಏಕೆಂದರೆ ಇಲ್ಲೂ 3 ಇದೆ, ಇಲ್ಲೂ 3 ಇದೆ, ಇಲ್ಲೂ 3 ಇದೆ. 3 ಬಿಟ್ಟು ಇದನ್ನು ರೈಟ್ ಅಂತ ನಾವು ಹಾಕ್ಬೋದು ಆರಾಮಾಗಿ.
ಇಲ್ಲ ನೀವು ಈ 4 ಇಟ್ಕೊಂಡ್ರೆ ಅಥವಾ ಈ 2 ಇಟ್ಕೊಂಡ್ರೆ ಎಲ್ಲಿ 4 ಮತ್ತು 2 ಇದೆ ಅಂತಕ್ಕಂಥದ್ದು ಗೊತ್ತಿರಬೇಕು. 3 ಲೆಸ್ ಮಾಡಿದ್ರೆ ಒಂದೇ ಇರೋದು. ಹಾಗಾಗಿ ಈ ರೀತಿಯಾಗಿಯೂ ಸಹ ನಾವು ಆನ್ಸರ್ಗಳನ್ನು ಅಟೆಂಡ್ ಮಾಡ್ಬೋದು. ಅಲ್ಲಾವುದ್ದೀನ್ ಖಿಲ್ಜಿನೇ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ದೆಹಲಿ ಸುಲ್ತಾನ್ ಅನ್ನೋದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಬೌದ್ಧ ಧರ್ಮದ ಬೆಳವಣಿಗೆ ಹಾಗೂ ಜನಪ್ರಿಯತೆಗೆ ಪ್ರಮುಖವಾಗಿ ಕಾರಣರಾದ ರಾಜ ಮತ್ತು ಪ್ರೋತ್ಸಾಹವನ್ನು ನೀಡಿದವರು. ನೋಡಿ, ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂತೆ ಅಶೋಕ ಏನು ಮಾಡ್ತಾನೆ, 250ರಲ್ಲಿ ಈ ಬೌದ್ಧ ಸಮ್ಮೇಳನ ನಡೆಸ್ಕೊಡ್ತಾನೆ. ಕಾನಿಷ್ಕ 100ರಲ್ಲಿ ಬೌದ್ಧ ಸಮ್ಮೇಳನವನ್ನು ನಡೆಸ್ಕೊಡ್ತಾನೆ. ಹರ್ಷವರ್ಧನ ಈ ನಳಂದ ವಿವಿಯನ್ನು ಅಥವಾ ಈ ವೇನೆತ್ ಸಾಂಗನಿಗೆ ಏನು ಮಾಡ್ತಾನೆ, ಈ ಕನೂಜ್ ಮತ್ತು ಪ್ರಯಾಗ್ ಸಮ್ಮೇಳನಗಳನ್ನು ಸಹ ನಡೆಸ್ಕೊಡ್ತಾನೆ. ಹಾಗಾಗಿ ಬಂಗಾಳದ ಪಾಲರನ್ನು ಬಿಟ್ಟು 4 ಎಲ್ಲಿದೆ ತೆಗಿಯೋಣ, 4 ಇಲ್ಲಿದೆ, 4 ಇಲ್ಲಿದೆ, 4 ಇಲ್ಲಿದೆ. ಇದು 4 ತಪ್ಪಾಗಿದೆ ಅಂತದ್ದು ಬಿಟ್ಟರೆ ನಮಗೆ ಮೊದಲ 3 ಏನಿದೆ ಇದು ರೈಟ್ ಆನ್ಸರ್. ಮೊದಲ 3 ಏನಿದೆ 12ನೇ ಪ್ರಶ್ನೆಗೆ ನಮಗೆ ಸರಿಯಾದ ಉತ್ತರ 3rd ಒನ್ ಅಂತ ಸ್ನೇಹಿತರೆ ಗೊತ್ತಾಯಿತು. ನೆಕ್ಸ್ಟ್ ಅದಾದಮೇಲೆ ನಮಗೆ ಕೆಳಗೆ ಹೇಳಿಕೆ ನೀಡಿರ್ತಕ್ಕಂಥ ಮೊದಲ ಪಾತ್ರಗಳೇನು ಅಂತ ನೋಡೋಣ. ಶಿಸ್ತುಬದ್ಧ ಶಿವಪ್ಪನ ಶಿಸ್ತಿನ ಕಂದಾಯ ಅಂತ ಕರಿತೀವಿ. ಕೆಳದಿ ನಾಯಕರಲ್ಲಿ ಶಿವಪ್ಪನ ಭೂಕಂದಾಯ ಅಕ್ಬರ್ನ ಭೂಕಂದಾಯ ವ್ಯವಸ್ಥೆಯನ್ನು ಹೋಲುತ್ತಿತ್ತು. ಮಣ್ಣಿನ ಫಲವತ್ತತೆ ಹಾಗೂ ನೀರಾವರಿ ಸೌಲಭ್ಯಗಳ ಆಧಾರದ ಮೇಲೆ ಭೂಮಿಯ ಮೇಲೆ ಏನಾಗಿತ್ತು, ಕಂದಾಯವನ್ನು ವರ್ಗೀಕರಿಸಲಾಯಿತು. ಇವೆರಡೂ ಸ್ಟೇಟ್ಮೆಂಟ್ ಸರಿ ಇದೆ. ಶಿಸ್ತಿನ ಒಂದು ಕಂದಾಯ ಪ್ರಮಾಣಗಳು ಹೇಗಿತ್ತು ಅನ್ನೋದು ಈಗ ಫಸ್ಟ್ ಎ ಮತ್ತು ಆರ್ ಎರಡೂ ಸರಿಯಾಗಿದೆ. ಎಗೆ ಆರ್ ಅಂತಕ್ಕಂಥದ್ದು ಸರಿಯಾದ ವಿವರಣೆ ಆಗಿದೆ ಅಂತಕ್ಕಂಥದ್ದು ನಿಮಗೆ ಎದ ಸರಿಯಾದ ವಿವರಣೆ ಆಗಿದೆ ಅಂತ ಗೊತ್ತಿರಬೇಕು. ಎಸ್, ಹಾಗಾದರೆ ಇಷ್ಟು ನಮ್ಮ ವಿಶೇಷವಾಗಿ ಸ್ಪರ್ಧಾ ಕರ್ನಾಟಕ ಸೋಷಿಯಲ್ ಸೈನ್ಸಲ್ಲಿ ನಾವು ಮಾತಾಡ್ತಾ ಹೋದ್ವಿ. ಮುಂದಿನ ದಿನಗಳಲ್ಲಿ ಮತ್ತೆ ಮಾತಾಡ್ತಾ ಹೋಗೋಣ. ನೆಕ್ಸ್ಟ್ ಹಾಗಾದರೆ ನಮ್ಮಲ್ಲಿ GPS ಇರ್ಬೋದು, ಪೇಪರ್ 1, ಪೇಪರ್ 2 ಇರ್ಬೋದು, ಹಾಗೆ ನಮಗೆ ಈ ಒಂದು ಪೇಪರ್ 3 ಇರ್ಬೋದು, ಇಂಗ್ಲೀಷ್ ಇರ್ಬೋದು. ಈ ಪೇಪರ್ 3ಗಳ ಬಗ್ಗೆಯೂ ಸಹ ನಾವು ಮಾತಾಡ್ತಾ ಹೋಗ್ತೀವಿ. ಈಗ ನಮಗೆ GPSTR ಮತ್ತು ಸೋಷಿಯಲ್ ಸೈನ್ಸ್ ಇರ್ಬೋದು, HSTR ಸೋಷಿಯಲ್ ಸೈನ್ಸ್ ಇರ್ಬೋದು, ಹಾಗೆ GPSTR ಮ್ಯಾಥಮೆಟಿಕ್ಸ್ ಮತ್ತು PSTR ಪೇಪರ್ಗಳಿರ್ಬೋದು, ಅಥವಾ PST HSTR PM ಮೆಥಡ್ ಇರ್ಬೋದು. ಇವೆಲ್ಲ ಸಹ ನಮ್ಮ ಆನ್ಲೈನ್ ಲಭ್ಯ ಇದೆ. ನೀವು ಇದನ್ನು ತೊಗೋಬೋದು ಆನ್ಲೈನ್ ಕ್ಲಾಸ್ಗಳ ಮೂಲಕ. ಎಸ್, ಹಾಗಾದರೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.